ನೀವು 2,000 ರೂಪಾಯಿಗೆ ಓಟ್ ಹಾಕ್ತಿರಲ್ಲ, ನೀವು 2 ಲಕ್ಷ ತೊಗೊಬೇಕು ಆ್ಯಕ್ಚುಲಿ ಓಟಿಗೆ. ತಗೊಳ್ಳೋದೇ ಆದರೆ ಫಸ್ಟ್ ಆಫ್ ಆಲ್ ಕಾಂಪಿಟೇಟಿವ್ ಎಜುಕೇಷನ್ನೇ ರಾಂಗ್ ಅಲ್ವಾ? ಎಕ್ಸಾಮಿನೇಷನ್ ಕಂಡಿಡಿದವ್ನು ಹೇಳದಂತೆ ನಾನು ಮಾಡಿದ ದೊಡ್ಡ ದ್ರೋಹ ಇದು ಅಂತ. ಬ್ರಹ್ಮ ಹುಟ್ಟಿಸ್ತಾನೆ ಚೈತನ್ಯ ಪೂರ್ಣವಾಗಿ ಒಂದು ಮಗುನ, ಅವ್ನು ಹಿಂಗೆ ಬರ್ತಾನೆ ಪ್ರಪಂಚ ನೋಡಬೇಕು ಅಂತ ತಲೆ ಮೇಲೆ ಹೊಡೆದು, ಅಪ್ಪ ಅಮ್ಮ ತಲೆ ಮೇಲೆ ಹೊಡೆದು ಶಿಕ್ಷಣ ಹೊಡೆದು ಅವ್ನು ಹಿಂಗೆ ಕೂರಿಸ್ಬಿಟ್ಟು ಹಿಂಗೆ ಏನೋ ಆಪಲ್ ಇದನ್ನು ಹೇಳ್ಕೊಟ್ಟು ನೆಕ್ಸ್ಟ್ ಇವನು ಈ ದೇಶದ ಪ್ರಜೆ ಆಗ್ತಾನೆ. ಈ ಶಿಕ್ಷಣ ವ್ಯವಸ್ಥೆಯಿಂದ ಕಿತ್ಕೊಂಡು ಹೊರಡೆ ಹೋಗಿರ್ತಾನೆ ಗೊತ್ತಾ ಒಬ್ಬ, ಅವ್ನು ಲೀಡರ್ ಆಗಿರ್ತಾನೆ. ಸಿನಿಮಾ ತರ ಆಗೋಗ್ಬಿಟ್ಟಿದೆ. ಏನ್ ಹೇಳಿ, ಒಬ್ಬ ಹೀರೋ ಬರ್ತಾನೆ ಎಲ್ಲ ನೋಡೋದು ಸರಿ ಮಾಡ್ಬಿಡುದು. 100 ಜನ ನೋಡಿದ್ರು ಸಿನಿಮಾಲ್ ಖುಷಿ ಪಡ್ತೀವಿ ನಾವು. ಸಿನಿಮಾ ರಾಜಕೀಯ ಎರಡು ಒಂದೇ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ರೀಲ್ ಬೇರೆ ರಿಯಲ್ ಬೇರೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ರುಚಿ ಬೇರೆ ಇಲ್ಲ. ಕಲಾವಿದ ಆಗಿದ್ದ ಉಪೇಂದ್ರ ಅವ್ರಿಗೆ ಯಾಕೆ ಈ ಪ್ರಜಾಕೀಯದ ಆಸಕ್ತಿ? ಏನು ಈ ಪ್ರಜಾಕೀಯ? ಇಲ್ಲ, ನಾನು ಕಲಾವಿದ ಏನು ಎಲ್ಲ ಸಪ್ರೇಟ್ ಇಟ್ಬಿಡಿ. ನಾನೊಬ್ಬ ಈ ದೇಶದ ಪ್ರಜೆ ಅಲ್ವಾ. ಎಲ್ಲದಕ್ಕಿಂತ ನಾನು ಈ ದೇಶನ ಇಲ್ಲಿ ಹುಟ್ಟಿದ್ದೀನಿ, ಇದು ನನ್ನ ದೇಶ. ಆ ದೇಶ ಪ್ರೇಮ ನಿಮ್ಮೆಲ್ಲರಲ್ಲಿರೋ ಥರ ನನ್ನಲ್ಲೂ ಇದೆ. ಅದೇನೋ ಗೊತ್ತಿಲ್ಲ, ಬಿಗಿನಿಂಗ್ ಡೇಸಿಂದ ನನಗೆ ಆ ಒಂದು ಕಾಡ್ತಾನೆ ಇತ್ತು. ಆ್ಯಕ್ಚುಲಿ ಅದು ನನ್ನ ಸಿನಿಮಾಗಳ ಮುಖಾಂತರ ಹೊರಗಡೆ ಹಾಕಿದ್ದೀನಿ. ಏನಕ್ಕೆ ಇದು, ಯಾಕೆ ಈ ಏನೋ ಅಂತರ ಯಾಕೆ ಇಷ್ಟೊಂದಿದೆ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ. ಓಕೆ, ಅದು ತಪ್ಪಲ್ಲ. ಒಬ್ಬರು ದಿನ ಏನೋ ಸಿಂಪಲ್ ಊಟ ಮಾಡ್ತಾರೆ, ಒಬ್ರು ಐಷಾರಾಮಿ ಊಟ ಮಾಡ್ತಾರೆ, ಒಬ್ರು ದೊಡ್ಡ ಹಾಲಲ್ಲಿ ಊಟ ಮಾಡ್ತಾರೆ, ಒಬ್ರು ಸಿಂಪಲ್ ಆಗಿರೋ ಸಣ್ಣ ಮನೇಲಿ ಊಟ ಮಾಡ್ತಾರೆ. ಅದಲ್ಲ ನಾನು ಹೇಳಿದ್ದು. ಒಂದು ಕಡೆ ಊಟನೇ ಇಲ್ಲದೆ ಇರೋವಂಥ, ಔಷಧಿನೇ ಇಲ್ಲದೆ ಇರೋವಂಥ, ನರಕ ಥರ ಇರುವಂಥ ಒಂದು ಚಿತ್ರಣ. ಒಂದು ಕಡೆ ನೋಡ್ರೆ ಕೋಟಿ ಕೋಟಿ ವೇಸ್ಟಾಗಿ ಚೆಲ್ಲುವಂಥದ್ದು. ಫಾರ್ ಎಕ್ಸಾಂಪಲ್ ಆರೋದು ವರ್ಲ್ಡ್ ಡೇ ಯೋಚನೆ ಮಾಡಿ, ಮಿಲ್ಟ್ರಿ ಅನವಶ್ಯಕವಾಗಿ ಮಿಲ್ಟ್ರಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಒಬ್ಬನೊಬ್ಬ ಕೊಲ್ಲೋದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಒಂದು ಕಡೆ ನೋಡಿದ್ರೆ ಎಷ್ಟೋ ಜನಕ್ಕೆ ನಿಮಗೆ ಸೊಮಾಲಿಯಾ ಅಂಥ ಕಡೆ ಎಲ್ಲ ಮಕ್ಕಳು ಹುಟ್ಟಿ ಊಟನೇ ಇಲ್ಲದೆ ಸಾಯ್ತಾ ಇದ್ದಾರೆ. ಈ ಒಂದು ಯಾಕೆ ಇದು ಯಾವಾಗಲೂ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋರಾಡಬೇಕು ಪ್ರತಿಯೊಬ್ಬರು ಕೂಡ ಅಲ್ವಾ. ಇನ್ನೇ ಬಿಗ್ಗರ್ ವೇ ನಾನು ಹೇಳ್ತಾ ಇರೋದು, ಇನ್ನು ಸ್ಮಾಲರ್ ವೇನು ಕೂಡ. ಸೊ ಅವಾಗ ನನಗಂತೂ ಇದ್ರ ಬಗ್ಗೆ ತುಂಬ ತೊಳಲಾಟಗಳು ಸಬ್ಜೆಕ್ಟ್ ಮಾಡೋಕ್ರೆ ಇವೆಲ್ಲ ಬರುತ್ತೆ ನಿಮಗೆ, ಏನು ಹೇಳಿ. ಸೊ ಅದ್ರ ಬಗ್ಗೆ ಆದಾಗ ನನಗನ್ಸಿದ್ದು ಅಧಿಕಾರ ಯಾವತ್ತು ಜನಗಳ ಕೈಲಿರ್ಬೇಕು, ಯಾರೋ ಒಬ್ಬನ ಕೈಲಿರಬಾರ್ದು ಅಂತ. ಏನೋ ಅದಕ್ಕೋಸ್ಕರನೇ ಪ್ರಜಾಪ್ರಭುತ್ವ ಮಾಡಿದ್ದು. ಯಾಕಂದ್ರೆ 5 ವರ್ಷಕ್ಕೆ ಒಂದು ಸತಿ ಜನಕ್ಕೆ ರೈಟ್ಸ್ ಇರಬೇಕು, ಚೇಂಜ್ ಮಾಡೋ ರೈಟ್ಸ್ ಇರಬೇಕು ಅಂತ. ಬಟ್ 5 ವರ್ಷ ಜಾಸ್ತಿ ಆಗೋಯ್ತು ಅನ್ನಿಸ್ತಾ ಇದೆ ನನಗಿವಾಗ. ಇದು ಔಟ್ಡೇಟೆಡ್ ಐಡಿಯಾ ಅನ್ನಿಸ್ತಾ ಇದೆ ಡೆಮಾಕ್ರಸಿ. ಹೆಂಗೆ ಅಂದರೆ 5 ವರ್ಷಕ್ಕೆ ಒಬ್ಬನ ರಾಜನ್ ಮಾಡೋದು, 5 ವರ್ಷ ನಮ್ಮ ಕೈಲಿ ಏನಿಲ್ಲ, ಅವ್ನು ಏನು ಮಾಡಿದ್ರು ಮಾಡ್ತಾನೆ. ಇನ್ನೊಂದು 5 ವರ್ಷಕ್ಕೆ ಇನ್ನೊಬ್ಬನ ಅವನು ಮತ್ತೆ ರಾಜನ್ ಥರ ಆಗ್ತಾನೆ. ಸೊ ಇದ್ರ ಬದಲು ಕಂಟಿನ್ಯೂಸ್ ಆಗಿ ರಾಜರಿದ್ರಲ್ಲ, ಅದು ಬೆಟ್ರು ಅನಿಸುತ್ತೆ. ಏನು ಹೇಳಿ, ರಾಜಪ್ರಭುತ್ವ ಇತ್ತಲ್ಲ, ಆ ರಾಜನಿಗೆ ಏನು ಅನ್ಸೋದು, ಇದು ನನ್ನ ದೇಶ ಅಂತಾರ ಅನ್ಸೋದು. ಅವ್ನು ಯಾರ ಕಿತ್ತಾಕ್ತಿರೋ ಅನ್ನೋ ಭಯ ಇರಲಿಲ್ಲ. ಆ ಕಾಳಜಿ ಬರೋದು, ನನ್ನ ದೇಶ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ರೋಡಲ್ಲಿ ಹೋಗೋರೆಲ್ಲ ನಾಯಕರುಗಳು ಇವಾಗ. ರೌಡಿ ಪೌಡಿಗಳೆಲ್ಲ ನಾಯಕರು. ದುಡ್ಡು ಖರ್ಚು ಮಾಡಿ, ಯಾರ ಕಡೆ ದುಡ್ಡಿದೆ ಅವರೆಲ್ಲ ದುಡ್ಡು ಹಾಕು, 5 ವರ್ಷ ಇದು ಮಾಡು, ಎಲ್ಲ ದೋಚ್ಕೋ, ಇದು ಮಾಡು. ಆಮೇಲೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ಗಳು ಪಾರ್ಟಿಗಳಲ್ಲಿ. ಏನು ಹೇಳಿ, ಎಲ್ಲ ಸೇರ್ಕೊಂಬಿಟ್ಟು ಬಿಡ್ರಿ ನೀವೊಂದು 5 ವರ್ಷ ಮಾಡಿ, ನಾವಿರ್ತೀವಿ, ನೀವು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ಬೋಣ ಅಂತ. ಮೇಲ್ನೋಟಕ್ಕೆ ಜಗಳ, ಒಳಗೆ ನೋಡ್ರೆ ಎಲ್ಲ ಬಿಸ್ನೆಸ್ ಪಾರ್ಟ್ನರ್ಸು. ಇದು ಭಾಳ ಅನ್ಸಲ್ವ, ನೀವೆಲ್ಲರಿಗೂ ಅನ್ಸುತ್ತದು. ಸೊ ನಾನು ದೂಷಣೆ ಮಾಡ್ತಿಲ್ಲ ಆ್ಯಕ್ಚುಲಿ. ಅದಾಗುತ್ತೆ. ಶಕ್ತರು ಯಾವಾಗಲೂ ಕೂಡ ಈ ಥರ ಒಂದು ಸಂದರ್ಭ ಸಿಕ್ಕಿದಾಗ ಶಕ್ತಿವಂತರಾಗ್ಬಿಡ್ತಾರೆ. ಕೆಪಾಸಿಟಿ ಇರೋರು ಇನ್ನೂ ಜಾಸ್ತಿ ಕೆಪಾಸಿಟಿ ಇರೋರು ಆಗ್ತಾರೆ. ಸೊ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಆ್ಯಕ್ಚುಲಿ ಪ್ರತಿಯೊಬ್ಬರು ಹೋರಾಟ ಮಾಡಬೇಕಾಗಿರೋದು. ಸೊ ಅದು ಹೆಂಗೆ ಅಂದಾಗ ನನಗನ್ಸಿದ್ದಿಲ್ಲ, ಒಂದು ಈ ಥರದ್ದು ಯಾಕೆ ಆಗಬಾರ್ದು, ಒಂದು ಪಾರ್ಟಿ ಯಾಕೆ ಕಂಪ್ಲೀಟ್ಲಿ ಜನಗಳ ಪಾರ್ಟಿ ಆಗಬಾರ್ದು, ಅಲ್ಲೊಬ್ಬ ವ್ಯಕ್ತಿ ಕೇಂದ್ರೀಕೃತ ಆಗದೇ ಇರೋಂಥ ಪಾರ್ಟಿ ಯಾಕೆ ಆಗಬಾರ್ದು ಅಂತ. ಬಟ್ ಇಲ್ಲ, ಆ ಥರ ಕಾನ್ಸ್ಟಿಟ್ಯೂಷನ್ ಆ ಥರ ಇಲ್ಲ. ಎಲೆಕ್ಷನ್ ಕಮಿಷನಲ್ಲಿ ನನ್ನೊಬ್ಬ ಪ್ರೆಸಿಡೆಂಟ್ ಅಂತಲೇ ಮಾಡ್ತಾರೆ, ಏನೂ ಮಾಡೋಕ್ಕಲ್ಲ, ಒಂದು ಹೆಸರು ಬೇಕಲ್ಲಿ. ಆ ನಿಯಮಗಳೇ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಾವೇನು ಮಾಡ್ಕೊಂಡ್ವಿ ಅಂದರೆ, ಇದು ಒಂದು ಸ್ವಲ್ಪ ಸುದ್ದಿ ಆಗಬೇಕಿದೆ. ಈ ಪಾರ್ಟಿಲಿ ಹೈಕಮಾಂಡ್ ಯಾರೂ ವ್ಯಕ್ತಿ ಅಲ್ಲ. ಹೆಂಗೆ ಸಾಧ್ಯ? ಟೆಕ್ನಾಲಜಿ ಇರೋದ್ರಿಂದ ಜನನ ಕನೆಕ್ಟ್ ಮಾಡ್ಬೋದು ನಾವು ಇವಾಗ. ಏನು ಹೇಳಿ, ಯಾವುದೇ ಒಂದು ವಿಷಯನೂ ಕೂಡ ಪೀಪಲ್ ಒಪಿನಿಯನ್ ತಗೊಳ್ಳೋ ಅಂಥ ಒಂದು ವ್ಯವಸ್ಥೆ ಟೆಕ್ನಾಲಜಿ ಇರಬೇಕಾದ್ರೆ ಯಾಕೆ ಒಬ್ಬ ವ್ಯಕ್ತಿ ಆ ಪವರ್ ಕೊಡಬೇಕು ಅಂತ, ಒಬ್ಬ ವ್ಯಕ್ತಿಯ ಡಿಸಿಷನ್ ಮೇಕರ್ ಆಗಬಾರ್ದು ಅಂತ. ಅದನ್ನು ನನ್ನಿಂದನೇ ನಾನು ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ. ನಾನೊಬ್ಬ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಆ ಪವರ್ ಇಟ್ಕೊಂಡಿಲ್ಲ. ಸೆಲೆಕ್ಷನ್ ಮಾಡೋದು ಕ್ಯಾಂಡಿಡೇಟ್ಸ್ನ ನನಗೆ ಪವರ್ ಇಲ್ಲ ಅಂತ ನಾವೇ ಒಂದು ಇದನ್ನು ಮಾಡ್ಕೊಂಡ್ವಿ. ಅದನ್ನು ಬೈಲಾ ಮಾಡ್ಕೊಂಡಿದ್ದೀವಿ. ಅದನ್ನು ಏನಂದರೆ ಒಂದು ವೋಟರ್ ರೆಕಮೆಂಡೇಷನ್ ಲೆಟರ್ ಅಂತ ಮಾಡಿದ್ದೀವಿ. ನೀವು ಯಾರ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಆಸೆ ಇದ್ದರೆ ಹೋಗಿ ನಿಮ್ಮ ಏರಿಯಾದಲ್ಲಿ ಸುತ್ತ ಹೋಗಿ ಎಲ್ಲರ ಜನರ ಒಪಿನಿಯನ್ ತೊಗೊಂಡು ಬನ್ನಿ, ಅದನ್ನು ವಿಡಿಯೋ ಮಾಡಿ. ಆಮೇಲೆ ನಮ್ಮ ಒಂದು SOP ಅಂತ ಮಾಡಿದ್ದೀವಿ. ನೀವು ಇಲ್ಲಿ ಬಂದು ಎಲೆಕ್ಷನ್ ನಿಂತು ಗೆದ್ದರೆ ಅಂತಲೂ ನಾವು ಹೇಳಲ್ಲ. ಕೆಲಸ ಸಿಕ್ಕಿದ್ರೆ ಈ ಒಂದು 7-8 ಪಾಯಿಂಟ್ ಇದೆ, ಇದೇ ಥರ ನಾನು ಕೆಲಸ ಮಾಡ್ತೀನಿ. SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಹಿಂಗೆ ಮಾಡ್ತೀನಿ ನಂಗಿದ್ರೆ ಬಂದು ನಿಂತ್ಕೊಳ್ಳಿ. ಇದನ್ನು ಜನಕ್ಕೆ ಹೇಳಿ ಫಸ್ಟು, ಈ ಥರ ನಾನು ಕೆಲಸ ಮಾಡ್ತೀನಿ ಅಂತ. ಅದು ಆಶ್ವಾಸನೆ ಆಗಬಾರ್ದು. ಅವ್ರಿಗೆ ಕೊಡಿ, ಅವರೇ ತಿಳ್ಕೊಳ್ಳಿ ಅದನ್ನು.
ಏನು ಹೇಳಿ ಜನಕ್ಕೆ ಗೊತ್ತಾಗಬೇಕಾಗಿದ್ದು ಮುಖ್ಯ. ಯಾಕಂದ್ರೆ ಇದನ್ನು ಮತ್ತು ಆಶ್ವಾಸನೆ ಥರ ಮಾಡ್ಕೊಂಡು ಬರೋರು ಇದ್ದಾರೆ ಇಲ್ಲಿ. ಸೊ ಈ 7 ಪಾಯಿಂಟ್ ಥರ ಕೆಲಸ ಮಾಡ್ತೀನಿ ನಾನು. ಇದಕ್ಕೆ ನಿಮ್ಗೆ ಅಪ್ಪಣೆ ಇದ್ದರೆ ನೀವು ನಂಗೆ ರೆಕಮೆಂಡ್ ಮಾಡಿ ಈ ಪಾರ್ಟಿಯಲ್ಲಿ ಸೀಟ್ ಕೊಡೋಕ್ಕೆ ಅಂತ ಕೇಳಿ. ಯಾರು ಅತಿ ಹೆಚ್ಚು ಏನೋ ಜನಾಭಿಪ್ರಾಯ ತೊಗೊಂಬರ್ತಾರೋ ಅವ್ರಿಗೆ ಸೀಟ್ ಕೊಡ್ತೀವಿ ನಾವು ಅಂತ, ಟಿಕೆಟ್ ಕೊಡ್ತೀವಿ ಅಂತ ಕೇಳಿ. ಇಲ್ಲಿ ಇನ್ನೊಂದು ಹೇಳ್ತೀನಿ ನಾನು, ಬರೀ ಜನ ಬೆಂಬಲ ಅಲ್ಲ ಇಲ್ಲಿ, ಇದು ನಾನು ಇನ್ನೂ ಅರ್ಧ ಮುಗಿಸಿದ್ದೀನಿ. ನೀವು ಸೆಲೆಕ್ಷನ್ ಜನ ಮಾಡ್ತಾರೆ, ಇಲ್ಲಿ ಎಲೆಕ್ಷನ್ ಜನ ಮಾಡ್ತಾರೆ. ನೆಕ್ಸ್ಟು ಕರೆಕ್ಷನ್ನು, ರಿಜೆಕ್ಷನ್, ಪ್ರಮೋಷನು ಮತ್ತೆ ಜನಗಳಿಗೆ ಮಾಡೋ ಥರ ಮಾಡಿದ್ದೀವಿ. ಅಂದರೆ ಯಾವ ಥರ ಅಂದರೆ, ಇವಾಗ ಎಲೆಕ್ಟ್ ಆದರೆ ನೀವು ಎಲೆಕ್ಟ್ ಆದಮೇಲೆ ನೀವು SOP ಥರನೇ ಕೆಲಸ ಮಾಡಬೇಕು. ಅಲ್ಲೂ ಕೂಡ ಹೇಳ್ತೀನಿ, ಇಲ್ಲಿ ತುಂಬ ವಿಷಯಗಳಿದೆ. ಇದು ಏನಂದರೆ ಇದು ತಿಳ್ಕೊಬೇಕು, ಪ್ರತಿಯೊಬ್ಬರು ತಿಳ್ಕೊಬೇಕು. ಹಾಂ, ಕೇಳಿ ಇವಾಗ ಮ್ಯಾನಿಫೆಸ್ಟೋ ಅಂತಾರೆ, ಕರೆಕ್ಟಾ? ಮ್ಯಾನಿಫೆಸ್ಟೋ ಅಂದರೆ ಪ್ರಣಾಳಿಕೆ. ನಾನು ಈ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ. ನೀವು ಯಾವ ಬೇಸ್ ಮೇಲೆ ಹೇಳ್ತೀರಾ? ಪಕ್ಷಗಳು ನಾನು ಈ ಥರ ಮಾಡ್ತೀನಿ ಅಂತ ಬಡ್ಜೆಟ್ ಇಟ್ಕೊಂಡು ಮಾಡ್ತೀರಾ? ಕೇಳಿ, ನೀವು ಟೈಮ್ ಇಟ್ಕೊಂಡಿದ್ದೀರಾ ಅದಕ್ಕೆ, ಟೈಮ್ ಲೈನು, ಅದು ಅಥೆಂಟಿಕ್, ಅದು ನೀವು ಮಾಡ್ತೀರಾ? ಮಾಡೋಕ್ಕಾಗಿಲ್ಲ ಅಂದರೆ ಏನು? ಇದಿಷ್ಟು ಪಾಯಿಂಟ್ಸ್ ಬೇಕು ಮ್ಯಾನಿಫೆಸ್ಟೋಲ್ಲಿ, ಅಲ್ವಾ? ಕೊಡುವ ಆಶ್ವಾಸನೆ ಸಾಧಿಸೋಕೆ ಸಾಧ್ಯವಾ? ಅದಕ್ಕೆ ಅಷ್ಟು ಬಡ್ಜೆಟ್ ಇದೆಯಾ? ಅದು ಯಾವ ಟೆಕ್ನಾಲಜಿ ಮಾಡ್ತಾರೆ, ಯಾವ ಥರ ಮಾಡ್ತೀರಾ, ಕ್ವಾಲಿಟಿ ಎಷ್ಟು ಬರುತ್ತೆ, ಅದು ಬಾಳಿಕೆ ಎಷ್ಟು ಬರುತ್ತೆ, ಇದು ಪ್ರತಿಯೊಂದು ವಿವರಗಳೊಂದಿಗೆ ಮ್ಯಾನಿಫೆಸ್ಟೋ ಕೊಟ್ಟು ಅದನ್ನು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿ, ಅದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ, ನೀವು ಕೆಳಗಿಳಿಯುವಂಥ ಒಂದು ಪರಿಸ್ಥಿತಿ ಬಂದರೆ ನಮ್ಮ ಪಕ್ಷನೂ ಕೂಡ ಮ್ಯಾನಿಫೆಸ್ಟೋ ಕೊಡ್ತೀವಿ ನಾವು. ಕರೆಕ್ಟ್ ತಾನೇ? ಅಂದರೆ ಅದು ಕೂಡ ಲೀಗಲ್ ಡಾಕ್ಯುಮೆಂಟ್ ಆಗಬೇಕು. ಹೌದು. ಇಲ್ಲ ಅಂದರೆ ನಾನು ಏನಕ್ಕೆ ನಾನು ಬಾಯಿಗೆ ಬಂದಿದ್ದು ಹೇಳ್ತೀನಿ, ನಾನು ನಿಮ್ಮನ್ನು ನಂಬಿಸ್ತೀನಿ ನಾನು, ನೀವು ಓಟ್ ಹಾಕ್ತೀರಾ ನನಗೆ, ಆಮೇಲೆ ಏನೋ ಕಾರಣ ಕೊಡ್ತೀನಿ, ಇಲ್ಲರಿ ಹಂಗಾಯ್ತು ಹಿಂಗಾಯ್ತು, ಮುಗಿದೋಯ್ತದು. ಅರ್ಥ ಆಯ್ತಾ? ಇದು ಫಸ್ಟು. ನಾವು ಅದಕ್ಕೋಸ್ಕರ ಈಗ ಅದು ಇಲ್ಲದೇ ಇರೋದ್ರಿಂದ ನಾವು ಅದು ಬರೋವರೆಗೂ ಮ್ಯಾನಿಫೆಸ್ಟೋನೇ ಕೊಡಲ್ಲ ನಾವು. ಅಂದ್ರೆ ಏನಂದರೆ, ನಿಮ್ಮ ಡಿಮ್ಯಾಂಡೇ ನಮ್ಮ ಮ್ಯಾನಿಫೆಸ್ಟೋ ಅಂತ. ಇದು ಅತ್ಯುತ್ತಮ ನನ್ನ ಪ್ರಕಾರ. ನಾನು ಯಾರೋ ಪ್ಲ್ಯಾನ್ ಮಾಡಿ ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಜನಕ್ಕೇನು ಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಏನಂದ್ರೆ ನಾನೇನೋ ನಿಮ್ಗೆ ಸುಳ್ಳು ಹೇಳೋದು, ಹಂಗೆ ಮಾಡ್ತೀನಿ ಅಂತ. ಅದ್ರ ಬದಲು ಜನರ ಹತ್ರನೇ ಹೋಗೋಣ ಅಂತ. ಪ್ರಾಕ್ಟಿಕಾಲಿಟಿ ಇಲ್ಲದೆ ಇರೋದು ಆಶ್ವಾಸನೆ ಕೊಟ್ಬಿಡೋದು. ಅದರಿಂದ ನೀವು ಹೇಳಿ, ನೀವು ಫಸ್ಟು ನಾವು ಹಾಕಿರೋದೇ ಪಾಯಿಂಟ್ ಅದು. ನೀವು ಎಲೆಕ್ಷನಲ್ಲಿ ನಿಮ್ಗೆ ಕೆಲಸ ಸಿಕ್ಕಿದ್ರೆ ಫಸ್ಟು ನೀವು ಜನಕ್ಕೆ ಕನೆಕ್ಟ್ ಮಾಡಬೇಕು. ಯಾವ ಥರ? ಎಲ್ಲ ರೀತಿಯೂ ಕೂಡ ಟೆಕ್ನಾಲಜಿ ಯೂಸ್ ಮಾಡಿ, ಆಮೇಲೆ ಪರ್ಸ್ನಲ್ ಆಗಿ ಅಲ್ಲಲ್ಲಿ ಕಂಪ್ಲೇಂಟ್ ಬಾಕ್ಸ್ ಇಟ್ಟು ಈ ಥರ ಒಂದು ಸಿಸ್ಟಮ್ ಮಾಡ್ಕೊಬೇಕು. ನೀವು ಫಸ್ಟ್ ಜನಕ್ಕೆ ಕನೆಕ್ಟ್ ಮಾಡಿ, 6 months ಆಗಲಿ ಕನೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಓಕೆನಾ? ಕನೆಕ್ಟ್ ಮಾಡಿರ ಮೇಲೆ ನೀವು ಫಸ್ಟ್ ಕೇಳಿ ಎಲ್ಲರದ್ದು ಅಭಿಪ್ರಾಯಗಳು, ಏನೇನು ಜನರ ಡಿಮ್ಯಾಂಡ್ ಏನು ಹೇಳಿ. ನನ್ನ ಮಗಳು ಮದುವೆ ಆಗಿಲ್ಲ ಅನ್ನೋದಲ್ಲ ಡಿಮ್ಯಾಂಡ್ ಇಲ್ಲಿ. ಅವ್ರ ಏರಿಯಾಗೆ, ಅವ್ರಿಗೆ ಶಿಕ್ಷಣ ಇರ್ಬೋದು, ಇದಿರ್ಬೋದು, ಅಲ್ಲಿ ಪಾಯಿಂಟ್ ಹಾಕಿರ್ತೀವಿ. ಇಷ್ಟು ನಿಮಗೆ ರೈಟ್ಸ್ ಇದೆ, ನಿಮ್ಮ ಟ್ಯಾಕ್ಸ್ ಮನಿಗೆ ಇಷ್ಟು ನೀವು ಡಿಮ್ಯಾಂಡ್ ಮಾಡ್ಬೋದು, ಕೇಳ್ಬೋದು. ಶಿಕ್ಷಣ ಬೇಕಾ, ಹೆಲ್ತ್ ಇದು ಬೆಟರ್ ಬೇಕಾ, ಇನ್ಫ್ರಾಸ್ಟ್ರಕ್ಚರ್ ಏನಾಗಬೇಕಾ, ರಕ್ಷಣೆ ಬೇಕಾ, ಅಲ್ಲಲ್ಲಿ CCTVಗಳು, ಈ ಥರ ಸ್ಪೆಸಿಲಿಟಿ ಕೇಳಿ. ಅದೆಲ್ಲ ಬಂದಮೇಲೆ ಅತಿ ಹೆಚ್ಚು ಜನ ಯಾವುದನ್ನು ಕೇಳ್ತಾ ಇದ್ದಾರೆ ಅದನ್ನು ಫಸ್ಟ್ ತೊಗೊಳ್ಳಿ. ಅದಕ್ಕೆ ಪ್ಲ್ಯಾನ್ ಮಾಡಿ, ಎಕ್ಸ್ಪರ್ಟ್ ಜೊತೆ ಕೂತ್ಕೊಂಡು. ನಮಗೆ ಬರಲ್ಲ, ಯಾರೋ ಒಬ್ಬನ ಎಲೆಕ್ಟ್ ಮಾಡಿದ್ರೆ ಅವ್ನು ಇಂಜಿನಿಯರ್ ಆಗಿರಲ್ಲ, ಅವ್ನಿಗೆ ಏನೂ ಗೊತ್ತಿರಲ್ಲ. ಅದಕ್ಕೆ ಅಂತ ಅಡ್ಮಿನಿಸ್ಟ್ರೇಷನ್ ಇದೆ, ಕರೆಕ್ಟ್ ಅಲ್ವಾ? ಸಂವಿಧಾನದಲ್ಲಿ ಹೇಳಿದ್ದಾರೆ ಯಾರು ಬೇಕಾದ್ರೆ ಎಲೆಕ್ಷನ್ ನಿಲ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ಬ್ಯೂರೋಕ್ರಾಟ್ನ ಓದ್ಕೊಂಡು ಇದು ಮಾಡಿಕೊಂಡೆ ಸಿವಿಲ್ ಎಕ್ಸಾಮಿನೇಷನ್ ಮುಗಿಸ್ಕೊಂಡೇ ಬರಬೇಕು ಅಂತ ಹೇಳಿದ್ರು. ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರೇನು ಜನಪ್ರತಿನಿಧಿಗಳಷ್ಟೇ. ಅದನ್ನು ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. ಈ ಓದಿರೋರು ಬರ್ಬೇಕ್ರಿ ಇಲ್ಲಿ, ತುಂಬ ಯಾರ್ಯಾರೊಬ್ಬರು ನಿಂತ್ಕೊಂತಾರೆ. ಅದು ಅಲ್ಲ, ಏನು ಹೇಳಿ, ಜನಪ್ರತಿನಿಧಿ ಅಷ್ಟೇ. ಅವನು ಪ್ರತಿನಿಧಿ ಅಂದಾಗ ಅವನು ರಾಜ ಆಗ್ಬಿಡೋದಲ್ಲ, ಅವ್ನು ನಾಯಕನ ಮಾಡ್ಬಿಡೋದಲ್ಲ. ನೀವು ಅವ್ನು ಯಾವಳು ಇವ್ರ ಕಾಂಟ್ಯಾಕ್ಟಲ್ಲಿ ಇರಬೇಕು, ಏನು ಬೇಕು ಅಂತ ತಿಳ್ಕೊಬೇಕು. ಅದನ್ನು ಅವನು ಮೀಡಿಯೇಟರ್ ಥರ ಕೆಲಸ ಮಾಡಬೇಕು. ಕರೆಕ್ಟ್ ತಾನೆ? ಆಮೇಲೆ ಅದನ್ನ ತಂದು ನೋಡಿ, ಇಷ್ಟು ಬಡ್ಜೆಟಲ್ಲಿ ಈ ಕೆಲಸಗಳು ಹಿಂಗೆ ಮಾಡ್ಬೋದು, ಇಷ್ಟು ದಿನದಲ್ಲಿ ಮಾಡ್ಬೋದು ಅಂತ 3 ಆಪ್ಷನ್ ಕೊಟ್ಟು ಜನರ ಮುಂದೆ ಇಡಬೇಕು. ಅದರಲ್ಲೂ ಮತ್ತೆ ಜನ ಯಾವುದು ಸೆಲೆಕ್ಟ್ ಮಾಡ್ತಾರೋ ಅದನ್ನು ಅವ್ನು ಕಾರ್ಯಗತ ಟ್ರಾನ್ಸ್ಪರೆಂಟಾಗಿ 100% ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು, ಪಾರದರ್ಶಕತೆ ಇಟ್ಕೊಂಡು ಕೆಲಸ ಮಾಡಬೇಕು. ಕರೆಕ್ಟ್ ಅಲ್ವಾ? ಇಷ್ಟು ಕೆಲಸ ಮಾಡಿದ್ರೆ ಅವ್ನ ಎಫಿಷಿಯನ್ಸಿ ಇಲ್ಲಿ ಡಿಸೈಡ್ ಆಗುತ್ತೆ. ಇಲ್ಲೊಂದು 6 monthsಗೋ ಅಥವಾ 1 yearಗೋ ಒಂದ್ಸತಿ ಜನ ಪೋಲಿಂಗ್ ಮಾಡಬೇಕು ಅವನು, ಅಥವಾ ನಮ್ಮ ಪಕ್ಷನೂ ಪೋಲಿಂಗ್ ಮಾಡುತ್ತೆ. ಹೆಂಗೆ ಈ ವ್ಯಕ್ತಿ ಹೆಂಗೆ, ಓಕೆನಾ, ಚೆನ್ನಾಗಿ ಮಾಡ್ತೀಯನ, ಸುಮಾರು ಅಂದರೆ 1 more ಚಾನ್ಸ್ ಕೊಡ್ತೀವಿ. ಅಕಸ್ಮಾತ್ ಆ ಚಾನ್ಸಲ್ಲೂ ಅವ್ನು ಹೋಗ್ಬಿಟ್ಟ ಅಂದ್ಕೊಳ್ಳಿ, ಅವ್ನಿಗೆ ಜನ ಇಷ್ಟಪಡಿಲ್ಲ, ಅವ್ನಿಗೆ ರಿಸೈನ್ ಮಾಡಲೇಬೇಕು. ಓಕೆನಾ? ಇನ್ನೊಂದು ಎಲೆಕ್ಷನ್ ಆಗಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನಮ್ಮ ಟ್ಯಾಕ್ಸ್ ಮನಿ ಈ ಸಿಸ್ಟಮ್ ಕರೆಕ್ಟ್ ಮಾಡೋದಕ್ಕೋಸ್ಕರ ಯೂಸ್ ಆಗಲಿ. ಅರ್ಥ ಆಯ್ತಾ? ಇದನ್ನು ಹೇಳ್ತಾ ಇದ್ದೀವಿ. ಇದು ಕರೆಕ್ಟಾ ತಪ್ಪಾ? ಇದು ಹಿಂಗಿರ್ಬೇಕಾ ಬೇಡವಾ? ಬಹಳ ಆದರ್ಶಮಯವಾಗಿದೆ ನಿಮ್ಗೆ. ಅಲ್ಲ, ಆದರ್ಶ ಬೇಡವಾ ನಮಗೆ? ಅಲ್ಲ, ಒಳ್ಳೇದು ಬೇಡವಾ ಅಂತ ತುಂಬ ಜನ ಹೇಳ್ತಾರೆ. ಸರ್ ಭಾಳ ಆದರ್ಶವಾಗಿದೆ ಸರ್, ಇವೆಲ್ಲ ಆಗಲ್ಲ ಸರ್ ಅಂದರೆ ನೀರೇ ಹೇಳ್ತಾ ಇದೆಯಾ ಕೆಟ್ಟದ್ದು? ಅಲ್ಲಿ ಇದೆಯಲ್ಲಪ್ಪ, 4 ಇದೆಯಲ್ಲ, ನಾನೇ ಹಾಕ್ಬೇಕು ಅಲ್ಲಿಗೆ. ನಾವು ಒಪ್ಕೊಂಬಿಟ್ಟಿದ್ದೀವಿ ನೀವು. ನಿಮಗೆ ಬೇಡ, ಇದು ಬೇಡ ಅಂದರೆ ತುಂಬ ಆದರ್ಶ ಇದೆ ಸರ್, ಇದು ಭಾಳ ಯಾರು ಒಳ್ಳೇದು, ತುಂಬ ಇಷ್ಟ ಆಗ್ತಿಲ್ಲ ಸರ್, ನಮ್ಗೆ ಉಸಿರು ಕಡ್ದಂಗೆ ಆಗ್ತಿದೆ, ಬೇಡಪ್ಪ ನೋಡಿ ಅಲ್ಲಿ ಪಕ್ಕದಲ್ಲಿದೆ ನೋಡಿ ಹೋಗಿ. ನಾನಂತೂ ಆ ದಾರಿಗೆ ಹೋಗಲ್ಲ, ನನಗೆ ಅದು ಇಷ್ಟ ಆಗ್ತಿಲ್ಲ. ಆ್ಯಸ್ ಎ ಪ್ರಜೆಯಾಗಿ ನನಗೆ ಇಷ್ಟ ಆಗ್ತಿದೆ. ನನಗೆ ಪ್ರಜೆಯಾಗಿ ನನ್ನ ಹತ್ರ ರೈಟ್ಸ್ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಟೆಕ್ನಾಲಜಿ ಇದೆ ಇವಾಗ, ಏನು ಈ ಕಷ್ಟ ಅಲ್ಲ, ಈಸಿ ನಿಮ್ಗೆ. ಆಮೇಲೆ ಅಥೆಂಟಿಕ್ ಆಗಿ ಮಾಡೋದು. ನೀವು ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲ ತಂದರೆ ಮೋಸ ಮಾಡೋಕ್ಕಾಗಲ್ಲ ನೀವು ಪೋಲಿಂಗಲ್ಲಿ.
ಬ್ಲಾಕ್ ಚೈನ್ ಅಂದರೆ ಇಟ್ ಇಸ್ ಎ ಡಿಸೆಂಟ್ರಲೈಸ್ಡ್ ಟ್ರಾನ್ಸ್ಪರೆಂಟ್ ಟೆಕ್ನಾಲಜಿ. ಅದು ಅಂದರೆ ಸೆಂಟ್ರಲೈಸ್ಡ್ ಟೆಕ್ನಾಲಜಿ ಇದುವರೆಗೂ ನಾವು ನೋಡಿರೋದು. ಇದು ಡಿಸೆಂಟ್ರಲೈಸ್ಡ್ ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ, ಅದು ಬಿಟ್ಕಾಯಿನು ಅದೆಲ್ಲ ಆ ಟೆಕ್ನಾಲಜಿ ಮೇಲೆ ಬಂದಿರೋದು. ಆ ಟೆಕ್ನಾಲಜಿಲಿ ನೀವು ಮೋಸ ಮಾಡೋಕ್ಕೆ ಆಗಲ್ಲ. ನಾನು ಇವಾಗ ಒಂದು ಕೋಟ್ ಹಾಕ್ಬಿಟ್ಟು ನಾನು ಇಲ್ಲ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅಥವಾ ಅದನ್ನು ತಿದ್ದಕ್ಕಾಗಲ್ಲ. ಈ ಥರದ್ದು ಟೆಕ್ನಾಲಜಿ ಇದೆ ಇವಾಗ. ಇಟ್ ಈಸ್ ಒಂಥರ ರೆಕಾರ್ಡೆಡ್ ಓಪನ್ ಟು ಎವ್ರಿಬಡಿ. ಅದು ಯಾರು ನೀವೇನು ಮಾಡಿದ್ರೆ ಎಲ್ಲ ನನಗೆ ಗೊತ್ತಾಗ, ನಾನೇನು ಮಾಡಿ ನಿಮಗೆ ಗೊತ್ತಾಗೋದು. ಆ ಥರ ಮೋಸ ಮಾಡೋಕ್ಕೆ ಆಗಲ್ಲ. ಅಂಥ ಟೆಕ್ನಾಲಜಿ ತಂದು ಜನಕ್ಕೆ ಪವರ್ ಕೊಟ್ಟಾಗ ಅದ್ಭುತ ಆಗೋಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ನಾವು ಮಾತಾಡಬೇಕು, ಯಂಗ್ಸ್ಟರ್ಸ್ಗಳು ನೀವು ಮಾತಾಡಬೇಕು. ಈ ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗಬೇಕಲ್ಲ ಇದು, ಅಲ್ವಾ? ಇಲ್ಲ ಅಂದರೆ ಹಂಗೆ ಇದ್ಬಿಟ್ಟು ಅಯ್ಯೋ ಯಾರು ಏನಾರ ಹೊಡ್ಕೊಂಡು ಹೋಗ್ಲಿ ಹಿಂಗೆ ಹೋಗ್ತಾನೆ ಇರ್ತೀವಿ ಎಲ್ಲ. ಕೊನೆಗೆ ಡಿಸಾಸ್ಟ್ರಸ್ ಆದಾಗ ಎಚ್ಚೆತ್ಕೊಂಡ್ರೆ ಪ್ರಯೋಜನ ಇಲ್ಲಲ್ಲ. ಹಾಗೇ ಆಗುತ್ತದು, ಹಾಗೇ ಆಗುತ್ತೆ. ಸರಿಪಡ್ಸೋಕೆ ಆಗದಿರೋ ಲೆವೆಲ್ಗೆ ಹೋಗ್ತೀವಿ ನಾವು. ಈಗಲಾರೆ ಎಚ್ಚೆತ್ಕೊಬೇಕು. ಮತ್ತೆ ನೀವು ಮತ್ತೆ ಸರ್ ನೀವು ಹೇಳ್ತಿರೋದೆಲ್ಲ ಚೆನ್ನಾಗಿದೆ, ನೀವು ಬಂದು ತೋರಿಸಿ ಸರ್ ಅದನ್ನು ಮಾಡಿ. ಓಕೆ, ನಾನು ಮಾಡಿ ತೋರಿಸ್ತೀನಿ. ನನಗೆ ಯಾರು ಸಪೋರ್ಟ್ ಮಾಡಬೇಕಾದ್ರು ಜನಗಳೇ. ಪೋಲಿಂಗನ್ನು ಇನ್ವಾಲ್ವ್ ಆಗಬೇಕಾದವ್ರು ಯಾರು? ಮತ್ತೆ ಜನಗಳೇ. ಇದು ಅರ್ಥನಾರ ಆಗಬೇಕಲ್ಲ ಫಸ್ಟ್ ಆಫ್ ಆಲ್. ನಾನು ಹೇಳ್ತಿರೋದು ಈ ವಿಚಾರಗಳಿಗೆ ಓಟ್ ಹಾಕಿ ನೀವು. ನನ್ನೊಬ್ಬನ ಕೈಲಿ ಏನೂ ಆಗಲ್ಲ. ನಾನೊಬ್ಬ ಎಲೆಕ್ಷನ್ ಗೆದ್ದರೂ ಕೂಡ ಅಲ್ಲೋಗಿ ಏನೂ ಮಾಡೋಕ್ಕಲ್ಲ, ನನಗೆ ಮೆಜಾರಿಟಿ ಇರಲ್ಲ ಅಲ್ವಾ? ಏನೂ ಮಾಡೋಕ್ಕಲ್ಲ. ನಾನು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀನಿ, ಮತ್ತೆ ಸೇರ್ಬಿಡ್ತೀನಿ. ಅದ್ರ ಬದಲು ನೀವು ತಿಳ್ಕೊಂಡ್ರೆ ಇದನ್ನು, ನೀವು ಈ ವಿಚಾರಕ್ಕೆ ಓಟ್ ಹಾಕಿ. ನಾನು ನಿಲ್ಲಿಸ್ತೀನಿ, 224 ಜನ ನಿಲ್ಲಿಸ್ತೀನಿ ನಾನು. ಬಟ್ ಯಾರು ಅಂತ ಗೊತ್ತಿರಲ್ಲ ನಿಮ್ಗೆ, ಅವರೆಲ್ಲ ಹೊಸಬ್ರೆ. ನೀವು ಮತ್ತೆ ಕೇಳ್ಬಾರ್ದು ಸರ್ ಅವ್ನು ಯಾರು ಸರ್ ಅಂದರೆ ನಾನೊಬ್ಬ ಫೇಮಸ್ ವ್ಯಕ್ತಿನೇ ಕರ್ಕೊಂಬಂದು ನಿಲ್ಲಿಸ್ಬೇಕು ನಿಮಗೆ ಗೊತ್ತಾಗೋಕ್ಕೋಸ್ಕರ ಅಲ್ವಾ? ಅವಾಗ ನೀವೇನಾಗುತ್ತೆ, ಇನ್ನೊಂದು ರಾಜಕೀಯ ಆಗತ್ತೆ ಅದು. ಮತ್ತೆ ನೀವು ನಾಯಕರನ್ನೇ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ನಾನು ಹೇಳೋದು 6 ಪಾಯಿಂಟ್ ಕೊಡ್ತೀನಿ, 6 ಪಾಯಿಂಟ್ ಓಟ್ ಹಾಕ್ತೀರಾ, ಪ್ರಜಾಕೀಯ ಓಟ್ ಹಾಕಿ. ವ್ಯಕ್ತಿ ನೋಡೋದು ರಾಜಕೀಯ. ಅದು ಹೆಸರು ಸುಮ್ಮನೆ ಹೆಸರು ಚೇಂಜ್ ಮಾಡಿಲ್ಲ. ಪ್ರಜಾಕೀಯ ರಾಜಕೀಯ ಅಂತ ಹೆಸರು ಚೆನ್ನಾಗಿದೆ, ಒಳ್ಳೆ ಟೈಟ್ಲ್ ಚೆನ್ನಾಗಿದೆ ಅಂತ ಮಾಡಿಲ್ಲ. ಅದರಲ್ಲಿ ವಿಷಯ ಇಟ್ಟು ಮಾಡಿರೋದು. ಅದನ್ನು ರಾಜ ಇರಬಾರ್ದು ಪ್ರಜಾಪ್ರಭುತ್ವದಲ್ಲಿ ಅಲ್ವಾ? ಪ್ರಜಾಪ್ರಭು ಅಂದಮೇಲೆ ಪ್ರಜಾಕೀಯ ಇರಬೇಕು, ಪ್ರಜಾನೀತಿ ಇರಬೇಕು, ಪ್ರಜಾಕಾರಣ ಇರಬೇಕು, ರಾಜಕಾರಣ ಇರಬಾರ್ದು, ರಾಜನೀತಿ ಇರಬಾರ್ದಲ್ಲಿ. ಈಗ ನಾವು ರಾಜಪ್ರಭುತ್ವ ಬೇಡ ಅಂತ ಇಲ್ಲಾಂದ್ರೆ ಬಿಟ್ಬಿಡಿ. ಅಟ್ಲೀಸ್ಟ್ ಒಬ್ಬನ ರಾಜನ್ ಮಾಡಿ ಬಿಟ್ಬಿಡಿ, ಅಟ್ಲೀಸ್ಟ್ ಮರೆಸ್ಬಿಡಿ, ಆರಾಮಾಗಿ ಇದ್ಬಿಡಿ. ಅಟ್ಲೀಸ್ಟ್ ಅವನೊಬ್ಬನಿಗೆ ಬಿಟ್ಬಿಡಿ, 50 ವರ್ಷ ಕೊಟ್ಬಿಡಿ ಪ್ರಪಂಚ ದೇಶನ. ಅದೇ ಹೇಳಿದ್ದು. ಅದರಿಂದ ನಾವು ಕೆಟ್ಟ ಸಿಸ್ಟಮ್ ಬರಬಾರ್ದಲ್ವಾ? ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆನೂ ರೆಫರೆಂಡಮ್ ಅಂತಿದೆ, ಪಬ್ಲಿಕ್ ಒಪಿನಿಯನ್ ಇದೆ. ಇದೆ. ಅಷ್ಟು ಈಸಿ ಅಲ್ಲ. ನಿಮಗೆ ಕೆಲವು ಅಮೇರಿಕಾದಲ್ಲಿ ಕೆಲವು ವಿಲೇಜ್ಗಳಲ್ಲಿ ಆ ರೋಡ್ಗೆ ಟ್ಯಾಕ್ಸ್ ಹಾಕೋದು ಆ ವಿಲೇಜರ್ಸ್ ಹಾಕ್ತಾರೆ. ಹೌದು. ಅಲ್ಲಿ ಪೊಲೀಸ್ ಶರೀಫ್ ಅಂತ ಏನೋ, ಶರೀಫ್ ಅಂದರೆ ಪೊಲೀಸ್ ಚೀಫು, ಅವ್ರನ್ನ ಎಲೆಕ್ಟ್ ಮಾಡೋದು ಜನ. ನಿಮ್ಗೆ ಅಲ್ಲಿ ಬ್ಯಾಲೆಟ್ ಪೇಪರ್ ಹೆಂಗಿರುತ್ತಂತೆ ಗೊತ್ತಾ? ಪ್ರತಿಯೊಂದು ಇರುತ್ತಂತೆ. ಆ್ಯಕ್ಚುಲಿ ಯಾಕೆ ಇವನ್ನ ಎಲೆಕ್ಷನ್ ಇಳಿಸಿದ್ದೀವಿ, ಅವನೇನೋ ತಪ್ಪು ಮಾಡ್ರೆ ಎಲೆಕ್ಷನ್ಗೆ ಹಾಕ್ತಾರೆ, ಅಂದರೆ ಎಗೇನ್ ಪೋಲಿಂಗ್ಗೆ. ಅರ್ಥ ಆಯ್ತಾ? ಇವನು ಈ ಥರ ಮಾಡಿದ್ದಾನೆ ನೋಡ್ಬಿಟ್ಟು ಜನ ಡಿಸೈಡ್ ಮಾಡೋಕೆ ಇನ್ನೊಬ್ಬನ್ನ. ಆ ಥರ ಸಿಸ್ಟಮ್ ಮಾಡಿದಾರಲ್ಲಿ. ಎಲ್ಲ ಕಡೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನು ಹೇಳ್ತಿರೋದು ಇನ್ನೂ ಸ್ವಲ್ಪ ಹೈಯರ್ ಲೆವೆಲ್ ಹೇಳ್ತಿದ್ದೀನಿ. ಅಟ್ಲೀಸ್ಟ್ ನಾವು 100ಕ್ಕೆ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 30-40 ಮಾಡ್ಬೋದು ನಾವು ಯೋಚನೆ ಮಾಡಿದ್ರೆ 10ಕ್ಕೆ ಯೋಚನೆ ಮಾಡಿದ್ರೆ ಒಂದೂ ಆಗಲ್ಲ. ನಾವು 100% ಯೋಚನೆ ಮಾಡ್ಬಿಡ್ಬೇಕು. ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡು ಚೆನ್ನಾಗೇ ಮಾಡ್ಬಿಡ್ಬೇಕು 100%. ಅದು ಆಮೇಲೆ ಗೊತ್ತಿಲ್ಲ, ನಮ್ಮ ಕೈಲಿಲ್ಲ. ಆ ಥರ ಅಷ್ಟೇ ಪ್ರಜಾಕೀಯ ಹೇಳ್ತಿರೋದು ನಾವು. ಜನ ಇವತ್ತು ಜಾತಿ ಅಂಟ್ಕೊಂಡಿದ್ದಾರೆ ಅಲ್ಲ, ಇರಲಿ, ಅವ್ರಿಗೆ ಏನು ಬೇಕೋ ಅದಕ್ಕೆ ಅಂಟ್ಕೊಂಡಿದ್ದಾರೆ. ಅದನ್ನು ನಾನು ಹೇಳಲ್ಲ. ನಾನು ಯಾರು ಹೇಳೋದಕ್ಕೆ? ಇವಾಗ ನಿಮ್ಗೆ ಜಾತಿನೇ ಮುಖ್ಯ ಆದರೆ ಖಂಡಿತ ಗೋ ಹೆಡ್ ವಿತ್ ದಟ್. ನಿಮ್ಗೆ ಧರ್ಮನೇ ಮುಖ್ಯ ಆದರೆ ಗೋ ಹೆಡ್ ವಿತ್ ದಟ್. ನಾನು ಯಾರು ಹೇಳೋದಕ್ಕೆ ಅದನ್ನು? ಮೇ ಬಿ ಅದೇ ಕರೆಕ್ಟ್ ಇರ್ಬೋದು. ನಾನೊಂದು ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಸರಿ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನಿಮಗೂ ಸರಿ ಅನ್ಸಿ ನೀವು ಕೈ ಜೋಡಿಸ್ತೀರಾ, ಇಲ್ಲ ಅದೇ ಕರೆಕ್ಟ್ ಅಂದರೆ ಅದಕ್ಕೆ ಹೋಗ್ತೀರಾ. ಪೊಲಿಟಿಷಿಯನ್ಸು ದೂರ್ತಾರೆ ರೀ, ನೀವೇನು ಫ್ರೀಯಾಗಿ ಓಟ್ ಹಾಕ್ತೀರಿ, ದುಡ್ಡು ತೊಗೊಂಡಿದ್ದೀರಿ, ನಾನು ರಿಕವರಿ ಮಾಡ್ತಿದ್ದೀನಿ ಅಂತ ಒಂದು ವಲಯ ಹೇಳುತ್ತೆ. ಜನ ಏನಂತಾರೆ, ಸರ್ ನಮ್ಮ ದುಡ್ಡು ನಾವು ತಿನ್ನೋಣ ಸರ್ 5 ವರ್ಷ, ನಾನು ದುಡ್ಡು ಇಸ್ಕೋತೀನಿ ಅಂತ. ಅದನ್ನೇ ನಾನು ಹೇಳಿದ್ದು. ಜನ ಎಷ್ಟು ವಿಚಾರವಂತರಾಗಬೇಕಂದ್ರೆ ನಿಮ್ಮ ದುಡ್ಡು ಎಷ್ಟು ತಿಂತಿದ್ದಾರೆ ಅಂತ ಯೋಚನೆ ಮಾಡಿ. ಓಕೆನಾ? ನೀವು 2,000 ರೂಪಾಯಿಗೆ ಓಟ್ ಹಾಕ್ತಿರಲ್ಲ, ನೀವು 2 ಲಕ್ಷ ತೊಗೊಬೇಕು ಆ್ಯಕ್ಚುಲಿ ಓಟಿಗೆ. ಅರ್ಥ ಆಯ್ತಾ? ಅಟ್ಲೀಸ್ಟ್ ತಗೊಳ್ಳೋದೇ ಆದರೆ ದಯವಿಟ್ಟು ತೊಗೊಬೇಡಿ. ನಿಮ್ಗೆ ಆ ನಂಬಿಕೆ ಇಲ್ಲ ಇವಾಗ. ಸರ್ ವಾಪಸ್ ಬರಲ್ಲ ಸರ್, ನಮ್ಗೆ ಕನ್ಫರ್ಮ್ ಆಗಿ ಗೊತ್ತು ಎಲ್ಲರಿಗೂ. ಸರ್ ಎಲ್ಲರೂ ಕಳ್ರೆ ಸರ್, ಇವನು ಬಂದರು ಇವನು ಬೆಟ್ರ್ ಕಳ್ಳ ಸರ್ ಅಂತ ಓಟ್ ಹಾಕ್ತೀವಿ ಸರ್ ಅಂತಾರೆ. ಏನು ಹೇಳ್ತೀರಾ? ಹೌದು, ಹಂಗೆ ಏನೋ ಹೋಪ್ಲೆಸ್ ಸಿಚುವೇಶನ್ ಆಗ್ಬಿಟ್ಟಿದೆ. ಆ ಥರ ಆಗಬಾರ್ದಲ್ವ? ಅದನ್ನು ಹೆಂಗೆ ಸರಿ ಮಾಡೋದು ಅಂತ. ಈಗ ಏನಾಗಿದೆ ಗೊತ್ತಾ? ಇನ್ನೊಂದು, ಓಕೆ 3 ಜನ ನೋಡಿದ್ವಿ, ಇನ್ನೊಬ್ಬ ಬಂದ ಹೊಸಬನ ಕಡೆ ತಿರುಗ್ತಾರೆ ಜನ. ಇವನೇನೋ ಬೆಟ್ರಾ ಅಂತ.
ಯಾವ ಥರ ಬೆಟ್ರ್ ಅಂತೀರಾ ನೀವು? ಮಾಡೆಲ್ ಮತ್ತೆ ಮಾಡೆಲ್, ಅವ್ರು ಅಲ್ಲಿ ಆ ಮಾಡೆಲ್ ಮಾಡೋರು, ಇಲ್ಲಿ ಈ ಮಾಡೆಲ್ ಮಾಡೋರು, ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕರೆಕ್ಟ್ ರೀ, ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಕಡೆ ಚೆನ್ನಾಗಿ ಮಾಡಿರ್ತಾರೆ, ಇಲ್ಲ ಅಂತಿಲ್ಲ. ಇಲ್ಲವ್ರು ಅದನ್ನೇ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಈಗ ನೀವು ಉಪೇಂದ್ರನ್ ನಂಬಿ ಓಟ್ ಹಾಕ್ತೀರಾ, ನನ್ನ ಜೊತೆ ಬರೋನು ಹೆಂಗೆ ನಂಬ್ತೀರಾ ನೀವು? ನಾನು ಅದಕ್ಕೊಂದು ಸಿಸ್ಟಮ್ ಮಾಡಲೇಬೇಕಲ್ವಾ? ಹಾಂ, ಅದನ್ನೇ ನಾನು ಮಾಡ್ತಾ ಇರೋದು. ನಾನು ಎಲ್ಲರಿಗೂ ಅದನ್ನೇ ಕೇಳೋದು. ಆ್ಯಕ್ಚುಲಿ ಸ್ವಾಮಿ ನೀವು ಒಳ್ಳೆಯವರು ಸ್ವಾಮಿ, ನನಗೆ ಗೊತ್ತು. ಪಕ್ಷ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ. ಲೀಡರ್ಸ್ ಅಂದರೆ ಸೋಕಾಲ್ಡ್ ಲೀಡರ್ಸ್, ನಾನು ಲೀಡರ್ಸ್ ಅಂತ ಒಪ್ಕೊಳ್ಳಲ್ಲ, ಅವರೆಲ್ಲ ವರ್ಕರ್ಸು. ಬಟ್ ಲೀಡರ್ಸ್ ಇದ್ದಾರೆ, ಅವರೆಲ್ಲ ಹಾನೆಸ್ಟ್ ಇರ್ಬೋದು. ಕರೆಕ್ಟ್ ಸ್ವಾಮಿ. ವಾಟ್ ಅಬೌಟ್ ಯುವರ್ ಫರ್ದರ್? ಇದು ನನ್ನ ವಿಲೇಜ್ ಪಂಚಾಯತ್ ವರ್ಕ್ ಮಾಡೋ ನಾನೆಷ್ಟಾ? ನನ್ನ ಕಾರ್ಪೊರೇಟರ್ ನಾನೆಷ್ಟಾ? ಅವ್ನಿಗೊಂದು ಸಿಸ್ಟಮ್ ಇದೆಯಾ? ಕರೆಕ್ಟ್ ಅಲ್ವಾ? ಹಾಂ, ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ. ನೀನೊಬ್ಬ ಸರಿ ಇದ್ರೆ ಆಯ್ತಾ? ಹಾಂ, ಅಲ್ಲ, ಆಗಲ್ಲ ಅದು. ನಾನು ಮೋಸ ಮಾಡಿಕೊಂಡು ನಾನಿಲ್ಲ, ನಾನು ಒಳ್ಳೆಯವು ಜೊತೆಲೆಲ್ಲ ತಿಂತಾ ಇರ್ತಾರೆ, ಇವನು ಒಳ್ಳೆಯವನು ಅಂದ್ರೆ ಏನು ಅರ್ಥ ಅದು? ಅಲ್ವಾ? ಈಗ ಉಪೇಂದ್ರ ರೀ ಒಳ್ಳೆಯವರು, ಉಪೇಂದ್ರ ನೋಡಿ ಓಟ್ ಹಾಕ್ಬೋಣ. ಪಾಪ ಮತ್ತೆ ನಾನು ತಪ್ಪು ಮಾಡ್ತೀನಿ ಅದನ್ನೇ. ಅದಕ್ಕೆ ನಾನು ಹೇಳ್ತಿರೋದು, ನನ್ನ ನೋಡಿ ಓಟ ಹಾಕ್ಬಿಡಿ ನೀವು. ಈ 5 ಪಾಯಿಂಟ್ ನೋಡಿ, ಅವಾಗ ನೀವು ನೀವು ವಿಚಾರವಂತರಾಗ್ತೀರಾ. ನೀವು ಕೇಳ್ತೀರ ಅವಾಗ, ಬರೆಯ ಇಲ್ಲಿ ನಾನು ಈ ಪಾಯಿಂಟ್ಸ್ ಓಟ್ ಹಾಕಿರೋದು ಎಲ್ಲ SOP ಎಲ್ಲ ಪೋಲಿಂಗ್ ಎಲ್ಲ ಮಾಡಿದೆ, ನೀನು ರಿಪೋರ್ಟ್ ಎಲ್ಲ ಕೊಟ್ಟೆ ನನಗೆ, ನನ್ನ ವಾಟ್ಸಪ್ ಗ್ರೂಪ್ ಮಾಡಿದ್ಯಾ, ನಂದು ಇದೊಂದು ಮಾಡಿದ್ಯಾ, ಅದೊಂದು ಮಾಡಿದ್ಯಾ ಕೇಳ್ತಾರೆ ಜನ. ಆ ವಿಚಾರವಂತರಾಗಬೇಕಲ್ವ ಜನ. ನನ್ನ ಪ್ರಕಾರ ದೇಶ ಅಂದರೆ ಜನ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತಷ್ಟೇ. ಜನ ಪ್ರಯೋಜನ ಇಲ್ಲ ರೀ, ನಮ್ಮ ಜನನೇ ಸರಿ ಇಲ್ಲ ರೀ, ನಮ್ಮ ದೇಶ ಮಾತ್ರ ಸೂಪರ್ ಅಂದರೆ ನಾನು ನಂಬೋದೇ ಇಲ್ಲ ಅದನ್ನು. ಸಿನಿಮಾದ ಡೈಲಾಗ್ ಇದೆ, ಇಂಡಿಯಾ ಬಟ್ ಇಂಡಿಯನ್ಸ್. ಅದೇ, ಅದು ತಮಾಷೆಗೆ ಸಿನಿಮಾಲಿ ಹೇಳೋದಕ್ಕೆ ಚೆನ್ನಾಗಿದೆ ಅದು. ಬಟ್ ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್ ಅಂತ. ಬಟ್ ನನ್ನ ಪ್ರಕಾರ ಇಂಡಿಯನ್ಸ್ ಗ್ರೇಟ್ ಆಗಿದ್ದಕ್ಕೆ ತಾನೇ ಇಂಡಿಯಾ ಅಷ್ಟು ಚೆನ್ನಾಗಿ ಗ್ರೇಟ್ ಆಯಿತು. ಬೇಲೂರು ಹಳೆಬೀಡು ಮಾಡಿದ ಇಂಡಿಯನ್ಸೇ ತಾನೇ. ಹಾಂ, ಸ್ವತಂತ್ರ ಹೋರಾಟ ಮಾಡಿದ್ದು ಗ್ರೇಟೆಸ್ಟ್ ಇಂಡಿಯನ್ಸು, ಗ್ರೇಟ್ ಇಂಡಿಯಾ ಆಗಿದೆ. ಈಗ ಹೆಂಗಾಗಿದೆ ಈಗ ನೋಡಿ, ನಮ್ಮ ರೋಡ್ಗಳು ನೋಡಿ. ಒಂದೇನಾರು ನಾವು ಬೇಲೂರು ಹಳೆಬೀಡು ಕಟ್ಟಿದ್ದೀವ? ಅಲ್ಲ, ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದ್ದೀವಿ, ಒಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಥರ ಪಾರ್ಕ್ ಮಾಡಿದ್ದೀವ ಅಲ್ವಾ? ಸೊ ಅಂದರೆ ಈಗಾರ ನಾವು ತಿಳುವಳಿಕೆ ಆಗಬೇಕಲ್ವಾ, ಕೇರ್ಲೆಸ್ ಆಗಿ ಇರಬಾರ್ದಲ್ವಾ? ನಾನು ಟ್ರೈ ಮಾಡ್ತಾ ಇದ್ದೀನಿ. 100 ಜನ ಕೇಳಲಿ ಪರವಾಗಿಲ್ಲ, ನನಗೆ ಪ್ರಕಾರ 100 ಜನ ಬದಲಾಗಲಿ ಸಾಕು. ಆ 100 ಜನ ಇನ್ನು 1,00,000 ಜನ ಬದಲು ಮಾಡ್ತಾರೆ ಮುಂದೆ. ಹೊಸದು ರಾತ್ರೋರಾತ್ರಿ ಆಗ್ಬಿಡಲ್ಲ. ಹೌದೌದು, ಆಗಲ್ಲ. ಬಟ್ ನೋಡಿ, ಈಗ ಲಕ್ಷಾಂತರ ಯುವಕರು ಅವ್ರ ಹೆಸರೇ ಚೇಂಜ್ ಮಾಡಿದ್ದಾರೆ, ನಂಬ್ತೀರಾ ನೀವು? ಹೌದಾ? ಅಯ್ಯೋ, ನೀವು ಒಂದ್ಸತಿ ನೀವು ಸೋಷಿಯಲ್ ಮೀಡಿಯಾ ನೋಡಲ್ವ? ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರ. ರಮೇಶ ಪ್ರಜಾಕೀಯ, ಆಶಾರಾಣಿ ಪ್ರಜಾಕೀಯ, ಚನ್ನಗಿರಿ ಚಂದ್ರಶೇಖರ್ ಪ್ರಜಾಕೀಯ, ಈ ಥರ ಮಂಜುನಾಥ್ ಪ್ರಜಾಕೀಯ, ಎಷ್ಟೋ ಪ್ರಜಾಕೀಯ ಅವ್ರ ಊರುಗಳ ಹೆಸರು ಪ್ರಜಾಕೀಯ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಗೆ ಪ್ರಜಾಕೀಯ ಅಂತ ಹೆಸರಿಟ್ಟಿದ್ದಾರೆ, ಕಾರ್ಗಳ ಮೇಲೆ ಪ್ರಜಾಕೀಯ ಅಂತ ಹೇಳಿದ್ದಾರೆ, ಮದುವೆ ಇನ್ವಿಟೇಷನ್ ಪ್ರಜಾಕೀಯ ಅಂತ ಇನ್ವಿಟೇಷನಲ್ಲಿ ಹಾಕ್ತಾರೆ. ಇಟ್ ಈಸ್ ಪೀಪಲ್ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಒಳಗಡೆ. ಅವರಲ್ಲಿ ಬದಲಾವಣೆ ಬೇಕು, ಕಂಪ್ಲೀಟ್ ಬದಲಾವಣೆ ಬೇಕು ಅಂತ. ನಾಟ್ ಪಕ್ಷಿಗಳ ಬದಲಾವಣೆ ಮಾಡೋದಲ್ಲ. ಹೌದು, ಖಂಡಿತ. ಇದು ಕೋರ್ಟಲ್ಲಿ ರಿಜಿಸ್ಟರ್ ಆಗುವಂಥ ಪದ್ಧತಿ ಬರಬೇಕು. ಮ್ಯಾನಿಫೆಸ್ಟೋ ಅಥೆಂಟಿಕ್ ಆಗಿ ವಿತ್ ಬಡ್ಜೆಟ್ ಕೊಡೋ ಅಂಥದ್ದು, ವಿತ್ ಟೈಮ್ ಲೈನ್ ಕೊಡೋ ಅಂಥದ್ದು ಬರಬೇಕು. ಹೌದು ಇವರೇ, ನೀವೊಂದು ಕಂಪ್ನಿ ನಿಮ್ಮ ಜೊತೆ ಕೆಲಸ ಮಾಡ್ರೆ ನೀವು ಅದನ್ನ ಹಾಕಲ್ವಾ? ನೀವು ಮಾಡ್ತೀರಲ್ವಾ? ಅದೊಂದೇ ಅಲ್ಲ, ನೀವು ಒಬ್ಬ ಕ್ಯಾಮ್ರಾಮನ್ ಇಟ್ಕೊಂತೀರಾ, ಒಬ್ಬ ಇನ್ನೊಬ್ಬನ ಇಟ್ಕೊಂತೀರ, ಅವ್ನಿಗೆ ಹೇಳ್ತಿರಲ್ಲ ಈ ಥರ ಕೆಲಸ ಮಾಡ್ಬೇಕಪ್ಪ, ನೀನು ಈ ಥರ ಮಾಡ್ಬೇಕು. ಅವ್ನು ಕೇರ್ಲೆಸ್ ಆಗಿ ಇದ್ಬಿಟ್ರೆ ಕೆಲಸಕ್ಕೆ ಸೇರ್ಕೊಂಡ್ರ ಮೇಲೆ. ಈಗ ಒಂದು ಹೇಳ್ತೀನಿ, ಸಿಂಪಲ್ಲಾಗಿ ಹೇಳ್ತೀನಿ, ನಿಮ್ಮ ಹತ್ರ ಒಬ್ಬ ಕೆಲಸಗಾರ ಸೇರ್ಕೊಂಡ, ಓಕೆನಾ? ಅವನ್ನ ನಾಯಕನ್ ಮಾಡ್ಬಿಡ್ತೀರ ನೀವು. ನಮಸ್ಕಾರ ಸರ್ ಅಂತ ಅವ್ನಿಗೆ ಆರಾಗಿರ ಹಾಕ್ತೀರಾ? ಹಾಕಲ್ಲ ತಾನೆ. ಕೆಲಸ ಕೊಟ್ಟು ಕೂಡಲೇ ಹೋಗಿ ಅವ್ನು ಸ್ವೀಟ್ ತಿನ್ನಿಸ್ಬೋದು. ಹಾರ ಹಾಕಿ ಅವ್ನಿಗೊಂದು ಚೇರ್ ಕೊಟ್ಟು ಕೂರಿಸ್ಬಿಟ್ಟು ಇನ್ನೊಬ್ಬ ಅಪ್ಲೈ ಮಾಡ್ತಾನೆ ನಿಮ್ಮ ಕೆಲಸಕ್ಕೆ. ಏನಯ್ಯ ನೀನೇನು ಕೆಲಸನೇ ಮಾಡ್ತಿಲ್ಲ, ಬಾ ಒಂದಷ್ಟು ದಿನ ಕ್ಯಾಮ್ರಾಮನ್ನ ಕೆಲಸ ಮಾಡು, ನಮ್ಮ ಆಫೀಸೆಲ್ಲ ಕ್ಲೀನ್ ಮಾಡು, 5 ವರ್ಷ ಬಿಟ್ಟು ನಿನ್ಗೊಂದು ಕೆಲಸ ಕೊಡ್ತೀನಿ ಅಂತೀರಾ? ಈ ಎಲೆಕ್ಷನಲ್ಲಿ ಹಂಗೆ ಆಗ್ತಿರೋದು. ನೀವು ಎಲೆಕ್ಷನ್ ಇದ್ಕೊತಿದ್ದಾಗೆ ಜನನೇ ಕೇಳ್ತಾರೆ, ಏನು ಸ್ವಾಮಿ ಬರಲೇ ಇಲ್ಲ ನೀವು, ನಮಗೆಲ್ಲ ಬಂದೇನು ಕೆಲಸನೇ ಮಾಡಿಲ್ಲ, ನಿಮಗೆ ಯಾಕೆ ಓಟ್ ಹಾಕಬೇಕು ಅಂತ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನೀವು ಕೆಲಸ ಕೊಟ್ಟರವ್ನು ಕೇಳ್ತಾ ಇಲ್ಲ, ನೆಕ್ಸ್ಟ್ ಯಾವನ ಕೆಲಸ ಕೇಳ್ತಾರಲ್ಲ ಎಲೆಕ್ಷನ್ ಇತ್ಕೊಂಡವ್ನು ಕೇಳ್ತಾ ಇದ್ದೀರಾ. ಅಂದರೆ ಯಾವ ಪರಿಸ್ಥಿತಿ ನಮ್ಮದು ಏನು ಹೇಳಿ, ವಿವೇಚನೆ ಯಾವ ಲೆವೆಲ್ಗೆ ಕುಸಿದೋಗಿದೆ ಲೆಕ್ಕ ಹಾಕ್ಕೊಳ್ಳಿ ಅಲ್ವಾ? ಯಾರು ಯಾವ ವಿಷಯ ಕೇಳಬೇಕು ಅನ್ನೋದು ಮರ್ತು. ಅದು ಗೊತ್ತಾಗಿಲ್ಲ ನಮ್ಗೆ ಇವಾಗ. ಶಿಕ್ಷಣದ ಕೊರತೆಯ ನಮ್ಮ ದೇಶದ್ದು, ಶಿಕ್ಷಣದ ಕೊರತೆಯ ನಮ್ಮ ದೇಶದ್ದು. ಹೌದು, ಆಗಿರೋದೇ ಅದೇ ತಾನೇ ಹೇಳಿದ್ದು. ಕಾಂಪಿಟೇಟಿವ್ ಎಜುಕೇಷನ್ನು ಯಾರೋ ಕೊಟ್ಟಿದ್ದು ಬಳವಳಿ ತಂದು ನಾವು ಇಲ್ಲಿ ಅದನ್ನೇ ಹೇಳ್ಕೊಡ್ತಾ ಇದ್ದೀವಿ ಅಲ್ವಾ? ಫಸ್ಟ್ ಆಫ್ ಆಲ್ ಕಾಂಪಿಟೇಟಿವ್ ಎಜುಕೇಷನ್ನೇ ರಾಂಗ್ ಅಲ್ವಾ? ಎಕ್ಸಾಮಿನೇಷನ್ ಕಂಡುಹಿಡಿದವ್ನು ಹೇಳದಂತೆ ನಾನು ಮಾಡಿದ ದೊಡ್ಡ ದ್ರೋಹ ಇದು ಅಂತ. ಪರೀಕ್ಷೆ ಇಟ್ಟಿದ್ದು ಕೇಳಿ, ನಿಮ್ಗೊಂದು ಸಿಂಪಲ್ ಇದನ್ನು ತುಂಬ, ಯಾಕಂದರೆ ಇದು ಈಗಿರೋ ನಡೀತಿರೋ ಸಿಸ್ಟಮು ನಾನು ಎಗನೆಸ್ಟ್ ಹೋದ ಅಂದರೆ ಭಾಳ ಬೇರೆ ಹತ್ರ ನಿಮ್ಗೆ ಶಾಕ್ ಆಗ್ಬೋದು. ಒಂದು ಸಿಂಪಲ್ ಹೇಳ್ತೀನಿ, ನೀವು ಇಂಜಿನಿಯರಿಂಗ್ ಮಾಡ್ತೀರಾ 5 ವರ್ಷ, ಓಕೆನಾ? ಕಂಪ್ನಿಗೆ ಜಾಯ್ನ್ ಆಗಿ ಹೋಗ್ತೀರಾ, 6 ತಿಂಗಳು ಟ್ರೈನಿಂಗ್ ಕೊಡ್ತಾನೆ ಅವನು.
6 ತಿಂಗಳು ಟ್ರೈನಿಂಗ್ ಕೊಟ್ಟು ಆ ಕಂಪ್ನಿಲಿ ಸೇರಿಸ್ಕೊತಾನೆ. 6 ಮಂತ್ಸ್ ಸಾಕಲ್ವ ನಿಮಗೆ ಎಜುಕೇಷನ್ನು, ಈ 5 ಇಯರ್ಸ್ ಏನಕ್ಕೆ ಅಂತ ಅಲ್ವ ನಿಮಗೆ ಅನ್ಸಲ್ವಾ ಆ್ಯಕ್ಚುಲಿ? ಅಂದರೆ ನಾನು ಹೇಳಿದ್ದು ಈಗ ತುಂಬ ಜನ ನೀವು ಕೇಳಿ ನೋಡಿ ಆ್ಯಕ್ಚುಲಿ ಏನಂದರೆ ಈಗ ಯಾವುದೋ ಒಂದು ಬೇರೆ ಲೆವೆಲಲ್ಲಿ ಕಂಪ್ನಿಗಳಿಗೆ ಬೇಕಾಗಿದೆ, ನಾವಿಲ್ಲಿ ಎಜುಕೇಷನ್ ಮಾಡ್ತಿರೋದು ಬೇರೆ ಥರ. ಏನಕ್ಕಾಗ್ತಾ ಇದೆ ಹೇಳಿ? ಅದು ಬಿಕಾಸ್ ನಾನು ಇದನ್ನೇ ಹೇಳ್ತಾ ಇರೋದು ಏನಂದರೆ ರಾಜಕೀಯ ಬಿಸ್ನೆಸ್ ಆಗೋಯ್ತು ಅಂದ್ಕೊಳ್ಳಿ, ಅದ್ರ ಕನೆಕ್ಟೆಡ್ ಎಲ್ಲವೂ ಬಿಸ್ನೆಸ್ ಆಗುತ್ತೆ. ಈಗ ರಾಜಕೀಯ ಬಿಸ್ನೆಸ್ ಆಗಿದೆ, ನಿಮ್ಗೆ ಗೊತ್ತು. ದುಡ್ಡು ಹಾಕಿದ್ರೇ ನೀವು ಗೆಲ್ಲೋದು ಅಂತ ಜನನೇ ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ನೀವು ದುಡ್ಡು ಖರ್ಚು ಮಾಡಿದೆ ಹೆಂಗ್ರಿ ಗೆಲ್ತೀರಾ ನೀವು ಅಂತ ಅಂದ್ರೆ ಅರ್ಥ ಆಯ್ತಾ? ಓಟ್ ಹಾಕೋ ಜನನೇ ಕೇಳ್ತಾ ಇರೋದ್ರೆ ಲೆಕ್ಕ ಹಾಕೊಳ್ಳಿ. ಆಮೇಲೆ ಇದ್ರ ಯಾರೋ ಪಾಪ ಏನು ವಿದ್ಯೆ ಇಲ್ದಿರೋರು ಅವ್ರು ಕೇಳಲ್ಲ ಆ್ಯಕ್ಚುಲಿ. ನಿಜ ಹೇಳ್ತೀನಿ ಕೇಳಿ, ಒಂದು ಹಳ್ಳಿಲಿ ಒಬ್ಬ ರೈತ ಹೇಳ್ತಾರೆ, ಸರ್ ಇದು 100% ಸಕ್ಸಸ್ ಆಗುತ್ತೆ ಸರ್, ನಾವು ಬಿಡಲ್ಲ ಸರ್ ಇದನ್ನು ಅಂತ. ಯಾಕೆ ನಾನು ಹೆಂಗೆ ಹೇಳ್ತಿದ್ರೆ ನೀವು ಅಂದರೆ, ಸರ್ ಯಾವತ್ತು ನೀವು ಕ್ಯಾಶ್ಲೆಸ್ ಅಂದರು ಅವತ್ತೇ ಅರ್ಥ ಆಗೋಯ್ತು ಸರ್ ನನಗೆ. ಸರ್ ದುಡ್ಡೇ ಅಲ್ಲ ಸರ್ ಹಾಳು ಮಾಡಿರೋದು ಎಲ್ಲದನ್ನು ಅಂತ. ಆ ವ್ಯಕ್ತಿ ಹೇಳ್ತಾನೆ, ಇಲ್ಲೊಬ್ಬ ತುಂಬ ಓದಿರೋ ಅಂಥ ಎಕ್ಸ್ಪರ್ಟ್ಸು ಅಂಥವರೆಲ್ಲ ಇರ್ತಾರೆ, ಬಂದು ಕೂತ್ಕೊತಾರೆ. ಹೆಂಗ್ರಿ ಸಾಧ್ಯ ನೋಡಿ? 1947 ಪಾಲಿಟಿಕ್ಸ್ ಅನ್ನೋದು ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಆ್ಯಕ್ಚುಲಿ. ತುಂಬ ತಿಳ್ಕೊಂಡಿರೋರು ಹಿಂಗೆ ಮಾತಾಡ್ತಾರೆ, ಲೆಕ್ಕ ಹಾಕ್ಕೊಳ್ಳಿ. ಪೊಲಿಟಿಕಲ್ ಹಿಸ್ಟ್ರಿ ಗೊತ್ತಿರೋರು. ಅದು ಬಿಡಿ ಎಲ್ಲ ಚೇಂಜ್ ಆಗೋದು. ಅವ್ರಿಗೂ ಸ್ವಲ್ಪ ಟೈಮ್, ಯಾಕಂದ್ರೆ ತುಂಬ ವಿಚಾರ ತುಂಬಿಕೊಂಡಿರೋದ್ರಿಂದ ಅವ್ರಿಗೆ ತಲೆಗೆ ಹೋಗಲ್ಲ. ಖಾಲಿ ಆದವ್ರಿಗೆ ಅರ್ಥ ಆಗುತ್ತೆ. ಓಕೆನಾ? ಅದು ಯಾವುದು ಪಾಯಿಂಟ್ ಹೇಳ್ತಾ ಇದ್ದೆ? ಅದೇ ನೋಡಿ, ಬಿಸ್ನೆಸ್ ಯಾಕಾಗದೆ ನಿಮಗೆ ಗೊತ್ತಿದೆ. ದುಡ್ಡು ಹಾಕರೆ ಗೆಲ್ಲಬೇಕು ಅನ್ನೋ ಪರಿಸ್ಥಿತಿ ಆಗಿದೆ. ರ್ಯಾಲಿಗಳು ಮಾಡಲೇಬೇಕು, ಖರ್ಚು ಮಾಡಲೇಬೇಕು, ಜನಕ್ಕೊಂದು ಏನೋ ಈ ಮಾಧ್ಯಮಗಳಲ್ಲಿ ಪ್ರಚಾರ ಅವ್ನು ಕಾಣಿಸ್ತಾ ಇರಬೇಕು. ಆವಾಗ ಜನಕ್ಕೆ ಯಾರೋ ಬಂದಿಯಾರ ನಮ್ಮ ಏರಿಯಾದಲ್ಲಿ ಅಂತ ಓಟ್ ಹಾಕ್ತಾರೆ. ಇಲ್ಲ ಹೊಸಬನ್ನ ನೆನೆಸ್ಬಿಟ್ಟು ಇವ್ನಿಗೆ ಯಾರ್ರೀ ಅವರು, ನಾನೇ ಯಾಕೆ ಓಟ್ ಹಾಕ್ಲಿ ಅಂತಾರೆ. ಅಂದರೆ ಎಷ್ಟು ಬದಲಾವಣೆ ಆಗಬೇಕಾಗಿದೆ ಲೆಕ್ಕ ಹಾಕ್ಕೊಳ್ಳಿ. ಓಕೆ ಅವಾಗ ಏನಾಗುತ್ತೆ, ನಾನು 50 ಕೋಟಿಯಾಗಿ ಗೆದ್ದಿದ್ದೀನಿ, ನಾನೇನು ಮಾಡ್ತೀನಿ, ಫಸ್ಟು ನಾನು ಟೋಟಲ್ ಸರೌಂಡಿಂಗ್ನ ಫಸ್ಟ್ ಚೇಂಜ್ ಮಾಡ್ಕೊತೀನಿ. ನಾನು ಗೀಫೀಸರ್ಸ್ನೆಲ್ಲ ಫಸ್ಟು 10, 15 ಎಲ್ಲ ಒಂದೊಂದು ಪ್ಲೇಸಲ್ಲಿ ಕೂರಿಸ್ಕೊತೀನಿ. ಆಮೇಲೆ ಹೇಳ್ತೀನಿ, ನೋಡಪ್ಪ ಇದು ನೀನು ಫಸ್ಟ್ ಕೆಲಸಕ್ಕೆ ಇರೋದಕ್ಕೆ, ನೆಕ್ಸ್ಟು ಕಂಟಿನ್ಯೂಸ್ ಆಗಿ ನೀನು ನನ್ನ ಜೊತೆಲಿ ವರ್ಕೌಟ್ ಮಾಡಬೇಕು ಅಂತ. ಅಲ್ಲಿ ಯಾವುದೋ ಒಂದು ಶಿಕ್ಷಣ ಸಂಸ್ಥೆ ನಡೆಸಬೇಕು, ನಾನೇ ಪರ್ಮಿಷನ್ ಕೊಡೋಣ, ಯಾಕಂದ್ರೆ ನನಗೆ ಅಧಿಕಾರ ಕೊಟ್ಟಿದ್ದೀರಾ ಜನ, ನೀವು ನಂಬಿಟ್ಟು. ನೆಕ್ಸ್ಟ್ ನಾನು ಹೇಳ್ತೀನಿ, ಇಷ್ಟು ಕೋಟಿ ಕೊಡು, ನೀನು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡ್ಕೊ, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡ್ಕೊ. ಅಷ್ಟು ದುಡ್ಡು ಕೊಟ್ಟರೆ ಒಂದು ಮೆಡಿಕಲ್ ಕಾಲೇಜ್ ಅವನೇನು ಮಾಡ್ತಾನೆ ಅಲ್ವಾ? ಒಂದೊಂದು ಸೀಟ್ಗೆ 2 ಕೋಟಿ 3 ಕೋಟಿ ಪಾಪ ಅವನು ಇನ್ವೆಸ್ಟ್ ಮಾಡಿದ್ದಾನೆ. ಕರೆಕ್ಟಾ? ಎಲ್ಲವೂ ಹಂಗೆ ಅಲ್ಲ. ಆ ಆಫೀಸರ್ಸ್ ಬಂದಿರೋ ಅವ್ನು ಇನ್ವೆಸ್ಟ್ ಮಾಡಿದ್ದಾನೆ, ಬಂದಿರ್ತಾನೆ, ಅವನು ಕರಪ್ಟ್ ಆಗ್ತಾನೆ. ಅವ್ನು ಕರಪ್ಟ್ ಆದ್ರೆ ಅವ್ನು ಇನ್ನು ಕೆಳಗಡೆ ಕರಪ್ಟ್ ಮಾಡ್ತಾನೆ. ಈ ಥರ ಕಂಪ್ಲೀಟ್ ಸಿಸ್ಟಮೇ ಕರಪ್ಟ್ ಆಗ. ನೀವು ಎಲ್ಲಿ ಸರಿ ಮಾಡ್ತೀರಾ ಇದನ್ನು? ಈಗ ಮಾಡಬೇಕಾದಲ್ಲಿ ಯಾರು ಇದನ್ನೆಲ್ಲ ಮಾಡಿದ್ದು? ನಾನು. ಇದನ್ನೆಲ್ಲ ಹಾಳು ಮಾಡಿದ್ದು ನಾನು. ಅವನ್ನ ಬೈಬಾರ್ದು. ನಾನು ಓಟ್ ಹಾಕಿದ್ದೆ ಕರಪ್ಟಾಗಿ ಓಟ್ ಹಾಕಿದ್ದೀನಿ. ನಾನು ಪ್ರಚಾರ ಇದ್ದರೆ ಓಟ್ ಹಾಕ್ತೀನಿ ನಾನು ಅಷ್ಟೇ. TV ಏನೇ ಲಕ್ಷಾಂತರ ಜನ ಸೇರಿದ್ದಾರೆ, ನಮ್ಗೊಂಥರ ಸಮೂಹ ಸನ್ನಿತರ ಜನ ರೀ. ಇವ್ನಿಗೆ ಓಟ್ ಹಾಕ್ಬೇಕು, ಪಕ್ಕದಲ್ಲಿದ್ದೊಬ್ಬ ಒಬ್ಬ ನೀನು ಓಟ್ ವೇಸ್ಟ್ ಆಗ್ಬಿಡುತ್ತೆ, ಇವ್ನು ಓಟ್ ವೇಸ್ಟ್ ಆಗ್ಬಿಡುತ್ತೆ, ಅವ್ಳಿಗೆ ಹಾಕ್ಬಿಡು ಅಂತ. ಅದು ಇದಕ್ಕಿಂತ ಮೂರ್ಖತರ ಇಡೋದಿದೆ. ಇವ್ರು ಅನ್ಕೋತಾರೆ ನಾನು ಭಾಳ ಬುದ್ಧಿವಂತ, ನಾನು ಓಟ್ ವೇಸ್ಟ್ ಆಗಲ್ಲ ಅಂದ್ಬಿಟ್ಟು ತುಂಬ ಜನ ಇಲ್ಲದೆ ಇರೋರು ಓಟ್ ಹಾಕ್ತಾರೆ. ಇವನಿಗೆ ಖುಷಿ, ನಾನು ಓಟ್ ಹಾಕಿರೋ ಗೆದ್ದಿದ್ದಾನೆ. ಸಣ್ಣ ಈಗೋ ತೃಪ್ತಿಗಳು. ಅಂದರೆ ನಾವು ಮೆಂಟಲಿ ಎಷ್ಟು ಮೂರ್ಖರಾಗಿದ್ದೀವಿ ಯೋಚನೆ ಮಾಡಿ. ಅನ್ಸುತ್ತಾ ಇಲ್ವೋ ನಿಮಗೆ? ಅದು ಇಲ್ಲ, ಗುಂಪ್ಲೋ ಗೋವಿಂದ. ಅಂದರೆ ನಾವು ಹೆಂಗಾಗ್ಬಿಡಿ, ನನಗೆ ಸ್ವಯಂ ನಿರ್ಧಾರ ಮಾಡೋಕ್ಕೆ ನನಗೆ ಈ ಶಿಕ್ಷಣ ವ್ಯವಸ್ಥೆ ಕಲಿಸೇ ಕೊಟ್ಟಿಲ್ಲ. ಒಂದು ಇದಿದೆ ಆ್ಯಕ್ಚುಲಿ, ಒಂದು ವಿಡಿಯೋ ಇದೆ ನೋಡಿ, A for ಆ್ಯಪಲ್ ಅಂತ ಒಂದು. A for ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಆ್ಯಪಲ್ಲೇ ಬರುತ್ತೆ. ಹಂಗೆ ಕಲ್ಸ್ಕೊಟ್ಬಿಟ್ಟಿದೆ ಶಿಕ್ಷಣ ನಿಮ್ಮನ್ನು. A forಗೆ ಹುಡುಕು ಅಂತ ಹೇಳ್ಬಿಟ್ಟಿದ್ರೆ ನಿಮಗೆ 4 ವರ್ಡು, ನೀವು ಥಿಂಕ್ ಮಾಡ್ತಿದ್ರಿ A forಗೆ ಏನು ಅಂತ ಅಲ್ವಾ? ನಿಮಗೆ ಹಿಂಗೆ ನೋಡಿ, ಇದು ಓದು ಗಟ್ಟೊಡಿ ಬರಿ, ಓದು ಗಟ್ಟೊಡಿ ಬರಿ. ಅವನಲ್ಲಿ ಹಿಂಗೆ ಬ್ರಹ್ಮ ಹುಟ್ಟಿಸ್ತಾನೆ ಚೈತನ್ಯ ಪೂರ್ಣವಾಗಿ ಒಂದು ಮಗುನ. ಅವ್ನು ಹಿಂಗೆ ಬರ್ತಾನೆ ಪ್ರಪಂಚ ನೋಡಬೇಕು ಅಂತ. ತಲೆ ಮೇಲೆ ಒಡೆದು, ಅಪ್ಪ ಅಮ್ಮ ತಲೆ ಮೇಲೆ ಒಡೆದು ಶಿಕ್ಷಣ ಒಡೆದು ಅವ್ನು ಹಿಂಗೆ ಕೂರಿಸ್ಬಿಟ್ಟು ಹಿಂಗೆ A for ಏನೋ ಆ್ಯಪಲ್ ಇದನ್ನು ಹೇಳ್ಕೊಟ್ಟು ನೆಕ್ಸ್ಟು ಇವನು ಈ ದೇಶದ ಪ್ರಜೆ ಆಗ್ತಾನೆ. ಈ ಶಿಕ್ಷಣ ವ್ಯವಸ್ಥೆಯಿಂದ ಕಿತ್ಕೊಂಡು ಹೊರಡೆ ಹೋಗಿರ್ತಾನೆ ಗೊತ್ತಾ ಒಬ್ಬ, ಅವನು ಲೀಡರ್ ಆಗಿರ್ತಾನೆ. ಅವ್ನು A forಗೆ ಆ್ಯಪಲ್ಲು ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಅವನು ಬನ್ರಿ ನಾನು ಬಾಡ್ತೀನಿ ಅಂತಾನೆ. ಅವ್ನು ಚಾಣಾಕ್ಷ ಆಗಿರ್ತಾನೆ. ಅಂದರೆ ಏನಾಗ್ತಿದೆ,
99 ಜನ ಮೂರ್ಖನ ಸೃಷ್ಟಿ ಮಾಡ್ತಿದ್ವಿ. ಇಲ್ಲಿಂದ ಹೊರಗಡೆ ಹೋದವನೊಬ್ಬ ಅವನು ಲೀಡರ್ ಆಗ್ತಾ ಇದ್ದಾನೆ. ಈ 99 ತೆರೆಗಳು ಮೇಯಿಸ್ತಾ ಈಗ ನಾವೊಂದು ಒಂದು ಸಣ್ಣದಿದ್ದಾಗಿ ಒಂದು ಚೂರಿ 99 ಇದಕ್ಕೆ ಇಲ್ಲಪ್ಪ ಇದು ಬೇರೆ, ಇದು ನೀವು ಯೋಚನೆ ಮಾಡಿ. ನನಗೆ ಆಶ್ಚರ್ಯ ಆಗುತ್ತೆ. ನೀವು ಖರ್ಚು ಮಾಡಿ ಅಂತೀರಲ್ರಿ ದುಡ್ಡು, ನೀವೇ ಖರ್ಚು ಮಾಡಿ ಅಂದರೆ ದುಡ್ಡು, ನಾನು ಕರಪ್ಟ್ ಆಗಲ್ವಾ, ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಿ ಈಗ ಎಷ್ಟು ಜನಕ್ಕೆ ಯಂಗ್ಸ್ಟರ್ಸ್ಗೆ ಅರ್ಥ ಆಗಿದೆ ಅಂದರೆ ಹೇಳ್ತಾರೆ, ನೀವು ಬಿಟ್ಟರು ನಾವು ಬಿಡಲ್ಲ ಪ್ರಜಾಕೀಯನ ಅಂತಾರೆ. ಸರ್ ಇದು ನಮ್ದಿದ್ದು ಪ್ರಜಾಕೀಯ, ನೀವು ಆರಾಮಾಗಿ ನೀವು ಸಿನಿಮಾ ಮಾಡಿ, ನಾವು ನೋಡಿ ಏನು ಮಾಡ್ತೀವಿ ಅಂತಾರೆ. ಇದಲ್ವಾ ಬೇಕಾಗಿರೋದು ನಿಜವಾದ ನಾಯಕತ್ವದ ಗುಣ. ಜನರಲ್ ವೋಟರ್ಸಲ್ಲಿ ಬರಬೇಕು, ವೋಟರ್ಸ್ ನಾಯಕರಾಗಬೇಕು, ಗೆದ್ದವನಲ್ಲ. ನೀವು ಕೆಲಸ ಮಾಡಬೇಕು, ಗೆದ್ದವನು ಕೆಲಸಗಾರ ಆಗಬೇಕು. ಅದು ಪ್ರಜಾಪ್ರಭುತ್ವ. ಹೌದು, ರೈಟ್ ಟು ರೀಕಾಲ್ ಬರಬೇಕು ಅಂತ. ಅದು ಕಾನ್ಸ್ಟಿಟ್ಯೂಷನಲ್ಲಿ ಬಂದ್ಬಿಡ್ತು ಅಂದ್ಕೊಳ್ಳಿ. ಈ ಥರ ಜನಗಳಿಗೆ ಡಿಮ್ಯಾಂಡ್ ಆಗ್ಬಿಟ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಬಂತು ಅಂದರೆ SOP ಬರುತ್ತೆ. ಅದಕ್ಕೆ ನೀವು ರೀಕಾಲ್ ಹೆಂಗೆ ಮಾಡ್ತೀರಾ? ವಿತೌಟ್ SOP ನೀವು ರೀಕಾಲ್ ಮಾಡೋಕ್ಕಾಗಲ್ಲ. ನಾನು ಎಲೆಕ್ಟ್ ಆಗಬೇಕಾ, ನಾನು ಇದೇ ಥರ ಕೆಲಸ ಮಾಡ್ತೀನಿ, ನನಗೊಂದು ಸ್ಟ್ಯಾಂಡರ್ಡ್ ಕೊಟ್ಟರೆ ನಾನು ಅದನ್ನು ಮಾಡಿಲ್ಲ ಅಂದರೆ ಕೇಳ್ಬೋದು. ಇಲ್ಲಾಂದರೆ ನಿಮಗೆ ಆಧಾರ ಇರಲ್ಲ ಕೇಳೋದಕ್ಕೆ. ಯಾವ ಆಧಾರದಲ್ಲಿ ನೀವು ಕೆಲಸ ಮಾಡಿಲ್ಲ ಹೇಳಿ, ಹೇಳಿ ಅಂತ. ಇದೆಲ್ಲ ನೀನು ಮಾಡಬೇಕಿತ್ತು, ಮಾಡಿಲ್ಲ ಕೆಳಗಿಳಿ. ಅದನ್ನ ಜನಕ್ಕೆ ಬಂದ್ಬಿಡ್ತು ಅನ್ನಿ ಅದ್ಭುತ ಆಗೋಗ್ಬಿಡುತ್ತೆ ಅದು. ಇವರು ಸುಮ್ಮನೆ ಪ್ರಣಾಳಿಕೆ ಆಶ್ವಾಸನೆ ಅದು ಮಾಡ್ತೀವಿ, ಏನು ಬೇಕಾದ್ರೆ ಹೇಳ್ಬಿಟ್ಟು ಆಮೇಲೆ ಒಂದೆರಡು ತೋರಿಸ್ಬಿಟ್ಟು ಫೋಟೋ ಗಿಟ ಹಾಕಿ ವಾಟ್ಸಪ್ಪಲ್ಲಿ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ. ಹೆಂಗೆ ಈಗ ಜನಗಳು ದಾರಿ ತಪ್ಪಿಸೋಕ್ಕೂ ಸುಮಾರು ದಾರಿ ಇದೆ. ಆಮಾಗ ಯಾಕಂದ್ರೆ ತಲೆ ತಗ್ಗಿಸ್ಬಿಟ್ಟಿದೀವಲ್ಲ ನಾವು. ಒಂದು ಮೊಬೈಲ್ ನೋಡಿಕೊಂಡು ಹಿಂಗೆ ಇರ್ತೀವಿ ನಾವು. ಈಗ ನೋಡೋದೇ ಇಲ್ಲ. ಈಗ ಅವನು ಎಡವು ಬೀಳ್ತಾ ಇರ್ತಾನೆ, ಹಿಂಗೆ ನೋಡ್ಕೊಂಡು, ಹಿಂಗೆ ಯಾವುದೋ ಒಂದು ಸೂಪರ್ ರೋಡ್ ನೋಡಿಕೊಂಡು ಅಲ್ಲೇ ಎಗರು ಬಿದ್ದು ಮೋರಿ ಲೊಟ್ಟಾಗಿರ್ತಾನೆ. ಅವ್ನು ನೋಡ್ತಿರೋದು ವಾಟ್ಸಪ್ಪಲ್ಲಿ ಯಾವುದೋ ಒಂದು 5 ವೇ ರೋಡ್ ನೋಡ್ತಾ ಇರ್ತಾನೆ. ಏನು ಮಾಡಿದಾರ್ರಿ ದುಬಾರ. ಅವ್ನು ತಲೆ ಎತ್ತಿ ಪ್ರಪಂಚ ನೋಡ್ಬೇಕಲ್ವಾ. ಇದಕ್ಕೆ ಆಫೀಸರ್ ಹೇಳ್ತಿರೋದಕ್ಕೆ ಲೀಗಲ್ ಮಾನ್ಯತೆ ಇದೆಯಾ? ಆಗಬೇಕು ಅಂತ ನಾನು ಹೇಳ್ತಿರೋದು. ಆಗತ್ತೆ, ಜನ ಡಿಮ್ಯಾಂಡ್ ಮಾಡಿದ್ರೆ ಲೀಗಲ್ಲೇ ಆಗತ್ತೆ ಅದು ಅಲ್ವಾ. ಜನ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರೆ ಅನ್ಕೊಳ್ಳಿ, ಈ ಪ್ರಜಾಕೀಯಕ್ಕೆ ಓಟ್ ಹಾಕಿದ್ರೆ ಅನ್ಕೊಳ್ಳಿ, ಅಂದರೆ ಎಲ್ಲ ಪಕ್ಕದಲ್ಲೆಲ್ಲ ಹುಷಾರಾಗ್ಬಿಡ್ತಾರೆ. ಜನ ಇದನ್ನು ಕೇಳ್ತಾ ಇದ್ದಾರೆ, ರೈಟ್ ಟು ರೀಕಾಲ್ ಕೇಳ್ತಾ ಇದ್ದಾರೆ ಜನ SOP ಕೇಳ್ತಾ ಇದ್ದಾರೆ. ಜನರ ಡಿಮ್ಯಾಂಡ್ಗೆ ಸ್ಪಂದಿಸಿ ಜನರು ಕನೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಶುರು ಆಗ್ಬಿಡುತ್ತೆ ಅದು ಅಲ್ವಾ. ನಾನು ಯಾರು ಮಾಡೋದಕ್ಕೆ? ನಾನೊಬ್ಬ ಪ್ರಜೆಯಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಸೇರಿಕೊಂಡ್ರೆ ಇಡೀ ದೇಶನೇ ಕೇಳಿಬಿಟ್ರೆ ಇದನ್ನು ಆಗತ್ತಲ್ಲ, ಆಗಲೇ ಬೇಕಲ್ವಾ. ಅದು ಎಸ್ಪೆಷಲಿ ನಿಮ್ಮ ಥರ ಯಂಗ್ಸ್ಟರ್ಸ್ ಕೇಳಬೇಕು ಇದನ್ನು. ಒಂದು ಸತಿ ಇದು ಸರಿ ಅನ್ಸೋದ್ರ ಮೇಲೆ ಇನ್ನೊಂದು 10 ಸತಿ ಯೋಚನೆ ಮಾಡಿ. ಇದು ಸರಿ ಅನ್ಸೋದ್ರ ಮೇಲೆ ಅದನ್ನು ಸ್ಟಿಕಾನ್ ಆಗಬೇಕಲ್ವ ನೀವು. ನಾನು ಲೈಫ್ ಲಾಂಗ್ ನಾನು ಇಲ್ಲಪ್ಪ, ನಾನು ವಿಚಾರಗಳಿಗೆ ಓಟ್ ಹಾಕೋದು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಓಟ್ ಹಾಕಲ್ಲ ಅಂತಾರೆ ಡಿಸೈಡ್ ಆಗ್ಬಿಡ್ಬೇಕು ನೀವು. ಪ್ರಚಾರಕ್ಕೆ ಓಟ್ ಹಾಕ್ತೀರಾ, ವಿಚಾರಕ್ಕೆ ಓಟ್ ಹಾಕ್ತೀರಾ, ಎರಡೇ ಇರೋದು. ಪ್ರಚಾರಕ್ಕೆ ದುಡ್ಡು ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಎಲ್ಲ ಬೇಕು. ಪ್ರಚಾರಕ್ಕೆ ಗಲಾಟೆಗಳು ಬೇಕು, ಪ್ರಚಾರಕ್ಕೆ ಸೆನ್ಸೇಷನಲ್ ಎಲಿಮೆಂಟ್ಸ್ ಬೇಕು, ಜಾತಿ ಧರ್ಮ ಎಲ್ಲ ಬೇಕಲ್ಲಿಗೆ. ವಿಚಾರ ಹಂಗಲ್ಲ, ಪ್ರತಿಯೊಂದು ಬರುತ್ತೆ. ಶಿಕ್ಷಣ ಬರುತ್ತೆ, ಒಂದು ದುಡ್ಡು ಬರುತ್ತೆ, ಟ್ಯಾಕ್ಸ್ ಮನಿ ಬರುತ್ತೆ. ಆಮೇಲೆ ಇಷ್ಟು ಕೋಟಿಲಿ ಒಂದು ಸಿಂಪಲ್ ಹೇಳ್ತೀನಿ, 500 ಕೋಟಿಲಿ ಈ ಥರ ಮಾಡಿದ್ರೆ ಇನ್ನೊಬ್ಬ ಹೇಳ್ತಾನೆ ನಾನು 400 ಕೋಟಿಲಿ ಈ ಥರ ಮಾಡ್ತೀನಿ ಅಂತಾನೆ. ಇನ್ನೊಬ್ಬ ಆಫೀಸರ್ ಹೇಳ್ತಾನೆ ಈ ಥರ ಮಾಡ್ತೀನಿ, ಈ ದುಡ್ಡನ್ನು ಉಳಿಸಿ ಅದನ್ನು ಮಾಡ್ಬೋದು ಅಂತ, ಈ ದುಡ್ಡನ್ನು ಉಳಿಸಿ ಇಲ್ಲಿ ಮಾಡ್ಬೋದು. ಈ ವಿಚಾರಗಳ ಕ್ರಾಂತಿ ಆಗಬೇಕಲ್ವಾ, ಬರಲೇಬೇಕದು. ನೋಡೋಣ, ಅದು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಆಗಲಿ. ಎಷ್ಟು ವರ್ಷ ಆದರೂ ತೊಂದರೆ ಇಲ್ಲ ನಮಗೆ. ಅಂದರೆ ಈಗ ಯಾವ ಹಂತದಲ್ಲಿ ಸರ್ ಪ್ರಜಾಕೀಯ? ಯಾವ ಹಂತ ಅಂತ ಹೇಳೋದು ಆ್ಯಕ್ಚುಲಿ ಒಟ್ಟಿನಲ್ಲಿ ತುಂಬ ಜನ ರೀಚ್ ಆಗಿದೆ. ತುಂಬ ಜನ ಯಂಗ್ಸ್ಟರ್ಸು, ಯುವಕ ಯುವತಿಯರು ತುಂಬ ಜನ ಇದನ್ನು ಮಾಡ್ತಾ ಇದ್ದಾರೆ. ಅವರೇ ಇದೊಂಥರ ಸೈಲೆಂಟ್ ರೆವಲ್ಯೂಷನ್. ಇದು ಕೂಡ ನೋಡಿ, ಮತ್ತೆ ಇದಕ್ಕೆ ಪ್ರಚಾರ ಸಿಗೋವರೆಗೂ ನಿಮಗೆ ಗೊತ್ತಾಗಲ್ಲ ಅದು. ಏನು ಹೇಳಿ, ನೀವು ಕೇಳ್ತೀರ ಎಲ್ಲಿವರೆಗೆ ಬಂದಿದೆ ಇದು ಅಂತ. ಇದು ಸೈಲೆಂಟಾಗಿ ಒಳಗಡೆ ಹಬ್ತಿರೋ ಅಂಥ ಒಂದು ಇದು ಅಂದ್ಕೊಳ್ಳಿ ವಿಚಾರ. ಮತ್ತೆ ನಿಮ್ಗೆ ಗೊತ್ತಾಗೋದು ಎಲೆಕ್ಷನ್ ಟೈಮಲ್ಲೇ ಗೊತ್ತಾಗಬೇಕು ಇದನ್ನು. ಮತ್ತು ನೀವು ನಾನೊಂದು 1 ಲಕ್ಷ ಜನ ಸೇರಿಸ್ಕೊಂಡು ನೋಡಿ ಇವರೆಲ್ಲ ಪ್ರಜಾಕೀಯದವ್ರು ಅಂತ 1 ಲಕ್ಷ ಜನ ಇದ್ದಾರೆ ಪ್ರಜಾಕೀಯದಲ್ಲಿ ಅನ್ಬೋದು ನೀವು. ಅಗೈನ್ ಮತ್ತೆ ನೀವು 1 ಲಕ್ಷ ಜನದಲ್ಲಿ ಪ್ರಜಾಕೀಯದವ್ರು ಇದನ್ನು ಪ್ರಜಾಕೀಯ ಕೊಟ್ಟಾಕ್ತೀರಾ. ನಾನು ಅವಳು ಹೇಳಿದೆ ಗೊತ್ತಾ, ಏನು ಸಿಕ್ಕಾಪುಟ್ಟೆ ಜನ ಇದ್ದಾರೆ ಅಂತ ನಿಮ್ಮ ಓಟ್ ಹಾಕೋದಿಲ್ಲ. ಪ್ರಜಾಕೀಯಕ್ಕೆ ಅದು ಆಗಬಾರ್ದು. ಪ್ರಜಾಕೀಯಕ್ಕೆ ಇಷ್ಟು ಜನ ಸಪೋರ್ಟ್ ಇದ್ದಾರೆ ಅಂತ ಸಪೋರ್ಟ್ ಮಾಡಬೇಡಿ. ಪ್ರಜಾಕೀಯಕ್ಕೆ ಹೇಗೇನು ನೀವು ಸಪೋರ್ಟ್ ಮಾಡೋಕ್ಕಂದ್ರೆ ಮತ್ತೆ ವಿಚಾರ ನೋಡಲೇಬೇಕು ನೀವು. ಆ ವಿಚಾರಕ್ಕೆ ನೀವು ಓಟ್ ಹಾಕಬೇಕು. ಯಾಕಂದ್ರೆ ನೀವು ರಾಜ ಆಗಬೇಕು ಅಂತ ನಾವು ಆಸೆ ಪಡ್ತಾ ಇರೋದು. ಸಂವಿಧಾನ ಹೇಳಿರೋದು ಅದೇ, ಪ್ರಜೆ ಪ್ರಭು. ಬಟ್ ಅದಕ್ಕೆ ದಾರಿ ಬೇಕಲ್ಲ. ಪ್ರಜೆ ಪ್ರಭು ಆಗೋದಕ್ಕೆ ಇವೆಲ್ಲ ಬೇಕು ಆ್ಯಕ್ಚುಲಿ. SOP ಬೇಕು, ಕನೆಕ್ಟಿವಿಟಿ ಬೇಕು, ಜನಕ್ಕೆ ರೈಟ್ಸ್ ಬೇಕು, ರೈಟ್ ಟು ರೀಕಾಲ್ ಮಾಡೋಕ್ಕೆ ರೈಟ್ಸ್ ಬೇಕು, ಪಾರದರ್ಶಕತೆ ಬೇಕಲ್ಲಿ. ಸರ್ 7 ಪಾಯಿಂಟ್ ಅಂತ ಹೇಳಿದ್ರಿ SOP, ಅದು ಏನು ಅಂತ ಹೇಳ್ಬೋದಾ? ಇಲ್ಲ, ಖಂಡಿತ. ನಾನು ಸಿಂಪಲ್ ಹೇಳ್ತೀನಿ ಕೇಳಿ. ನೀವು ಏನೋ
ನಿಮ್ಮ ಇದು ಮೊಬೈಲಲ್ಲಿ ಹೋಗ್ಬಿಟ್ಟು PRAJEE ಅಂತ ನೀವು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ನೀವು ಇದರಲ್ಲಿ ಏನದು ಪ್ಲೇಸ್ಟೋರಲ್ಲಿ PRAJEE ಹೊಡೀರಿ, ಒಂದು ಆ್ಯಪ್ ಓಪನ್ ಆಗುತ್ತೆ. ಐಫೋನ್ ಇದ್ದರೆ ನಮ್ಮ ಇದರಲ್ಲಿ ಏನು ಐಫೋನಲ್ಲಿ ಏನದು ನೋಡಿ ಇದು ನೋಡಿ ಈ ಥರ ಓಪನ್ ಆಗುತ್ತೆ. ಇದು ಆ್ಯಂಡ್ರಾಯ್ಡ್ ಫೋನಲ್ಲಿ PRAJEE ಹೊಡೆದ್ರೆ ಈ ಫುಲ್ ನೋಡಿ ಇದರೊಳಗೆ ನೀವು ಟೈಮ್ ಇಲ್ಲ ಅಂದರೆ ಓದೋದು ಬೇಡ ನೀವು. ನಾನು ಈ ದೇಶದ ಪ್ರಜೆ. ಈ ದೇಶ ಪ್ರಜಾಪ್ರಭುತ್ವ ದೇಶ. ಅಂದ್ರೆ ಪ್ರಜೆಯಾದ ನಾನು ಪ್ರಭು ರಾಜ. ನಾನೊಂದು ಕಾಫಿ ಟೀ ಕುಡಿಯೋದ್ರಿಂದ ಹಿಡಿದು ಪೆಟ್ರೋಲ್ ಹಾಕಿಸ್ಕೊಳ್ಳೋವರೆಗೂ ಎಲ್ಲದಕ್ಕೂ ಪರೋಕ್ಷವಾಗಿ ತೆರಿಗೆ ಕಟ್ತೀನಿ. ನಾನು ಮಾಡೋ ಎಲ್ಲ ವ್ಯವಹಾರಗಳಿಗೂ ಪ್ರತ್ಯಕ್ಷವಾಗಿ ತೆರಿಗೆ ಕಟ್ತೀನಿ. ಇದು ಟೋಟಲ್ ಡೀಟೇಲ್ ಇದು ಓದಬೇಕು ಅಂದರೆ ಎಲ್ಲ ಡೀಟೇಲ್ ಆಡಿಯೋ ನೀವು ಕಾರಲ್ಲಿ ಹಾಕೊಂಡು ಆಡಿಯೋಲ್ಲಿ ಕೇಳ್ಕೊಂಬೋದಿಲ್ಲ, ಹೆಡ್ಫೋನ್ ಹಾಕೊಂಡು ಕೇಳ್ಕೊಂಡೋದ್ರೂ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಇದೆ ಇದರಲ್ಲಿ. 9 ಪಾಯಿಂಟು ಇದೆ. ಆಮೇಲೆ ಕೆಲವು ವಿಚಾರಗಳು ಸ್ವಲ್ಪ ಕಷ್ಟಪಡಬೇಕು ನಾವು. ಈಸಿಯಾಗಿ ಅರ್ಥ ಆಗೋದು ಅನ್ನೋದು ಕಷ್ಟ. ಅದು ಈಸಿಯಾಗಿ ಅರ್ಥ ಆಗೋದು ನಿಮ್ಮ ಪ್ರಚಾರ. ಅವ್ನು ಕಷ್ಟಪಡ್ತಿರ್ತಾನೆ, ನಿಮ್ಗೆ ಏನು ತೊಂದರೆ ಇಲ್ಲ. ಅವನ್ನೆಲ್ಲ ಡೊಂಬರಾಟ ಆಡ್ತಾ ಇರ್ತಾನೆ, ನೀವು ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಹಿಂಗೆ ಬಾಸು. ಆಮೇಲೆ ಅವ್ನು ಮಾತಾಡ್ತಾನೆ, ಅವನು ಗೊತ್ತೇನ್ರಿ ದೇಶ ಬೆಂಕಿ ತುರಿದೋಗ್ತಾ ಇದೆ, ಕೆಟ್ಟ ಜನಗಳು ಹೇಗಿದ್ದಾರೆ ಗೊತ್ತಾ, ಪಾಪ ಬಡತನ ಒದ್ದಾಡ್ತಾ ಇದೆ, ನೋಡಿದ್ದೀರೇನ್ರಿ ನೀವು, ಬನ್ನಿ ತೋರಿಸ್ತೀನಿ, ಅವ್ರನ್ನೆಲ್ಲ ಎತ್ತಬೇಕು ಅಂದರೆ ಬೇಕು, ನಾನು ಸೆಲೆಕ್ಟ್ ಮಾಡಿ ನಾನು ಮಾಡ್ತೀನಿ ಅಂತ. ಅವನು ಫುಲ್ಲು ವೀರಾಬಿ, ನಿಮಗೆ ಫುಲ್ ಖುಷಿ. ಅಬ್ಬಾ ಏನಯ್ಯ, ಏನು ಒಳಗಡೆ ಫೀಲ್ ಇದೆಯಲ್ಲ ಅವನಿಗೆ, ನಾಳೆ ಹೋಗಿ ಅವನ್ನೆಲ್ಲ ಸರಿ ಮಾಡಿಬಿಡ್ತಾನೆ ಇವನು ಅಂತ. ಸಿನಿಮಾ ಥರ ಆಗೋಗ್ಬಿಟ್ಟಿದೆ. ಏನು ಹೇಳಿ, ಒಬ್ಬ ಹೀರೋ ಬರ್ತಾನೆ ಎಲ್ಲ ನೋಡೋದು ಸರಿ ಮಾಡಿಬಿಡ್ತಾನೆ. 100 ಜನ ನೋಡಿದ್ರು ಸಿನಿಮಾಲಿ ಖುಷಿ ಪಡ್ತೀವಿ ನಾವು. ಸಿನಿಮಾ ರಾಜಕೀಯ ಎರಡು ಒಂದೇ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ರೀಲ್ ಬೇರೆ ರಿಯಲ್ ಬೇರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಎಲ್ಲ ಸಿನಿಮಾನೇ ನಮ್ಮದು, ಎವ್ರಿಥಿಂಗ್ ಸಿನಿಮಾ. ಈಗ ಬರ್ತಾ ಸೋಷಿಯಲ್ ಮೀಡಿಯಾ ಅಂತೂ ಇನ್ನೂ ಈಗ ಒಂಚೂರು ನಿಜವಾದ ಸೋಷಿಯಲ್ ಮೀಡಿಯಾಗೆ ಅರ್ಥ ಸಿಕ್ಕಿರೋದು. ಒಂದಷ್ಟು ಜನ ಪ್ರಜಾಕೀಯದವರು ಒಂದಷ್ಟು ವಿಚಾರಗಳು ಮಾತಾಡ್ತಾ ಇದ್ದಾರೆ, ಅದೇ ಒಂದು ಸಂತೋಷ. ಇಲ್ಲಾಂದರೆ ಅದರ್ವೈಸ್ ಏನು ಬರೀ ಅದು ಇದು ಏನೋ ಬೇಡದಿರೋ ವಿಷಯಗಳೇ ಅಲ್ವಾ. ಅದಿರಲಿ, ಸಂತೋಷಕ್ಕೆ ಒಂದು ಟಿಕ್ ಟಾಕ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಅದೆಲ್ಲ ಬೇರೆ. ನಾನು ಹೇಳಿದ್ದು ಸ್ವಲ್ಪ ವಿಚಾರ ವಿನಿಮಯಕ್ಕೂ ಯೂಸ್ ಮಾಡಬೇಕಲ್ಲ ಸೋಷಿಯಲ್ ಮೀಡಿಯಾನ. ಮತ್ತು ಸೋಷಿಯಲ್ ಮೀಡಿಯಾ ಭಾಳ ಡೆಮೋಕ್ರೆಟಿಕ್ ಸೋಷಿಯಲ್ ಮೀಡಿಯಾ ಕೂಡ. ಯಾಕಂದರೆ ಯಾರ ಕಂಟ್ರೋಲಲ್ಲೂ ಇರಲ್ಲ, ಮತ್ತು ಮುಕ್ತವಾಗಿ ಎಲ್ಲರಿಗೂ ಅವಕಾಶ. ಇಲ್ಲ ಹಂಗೆ ಅನ್ಕೊಂಬೇಡಿ. ಎಗೈನ್ ಮತ್ತೆ ಅದೇ ಆಗ್ತಿರೋದು. ಮತ್ತೆ ಕೇಳಿ, ಇದು ಏನಂದರೆ Web 1, Web 2, Web 3 ಅಂತ ಇನೋವೇಷನ್ಗಳಾಗಿದೆ ಈ ಫೀಲ್ಡಲ್ಲಿ. Web 1 ಅಂದರೆ ಇಂಟರ್ನೆಟ್ ಇತ್ತು ಗೊತ್ತಾ. ಇಂಟರ್ನೆಟ್ ಇದ್ದಾಗ ಎಲ್ಲ ಹೋಗಿ ಅಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲಿ ಸಿಗೋದು. ಅದಾದಮೇಲೆ Web 2 ಆಯಿತು. Web 2 ಆದಮೇಲೆ ಅದು ಎಷ್ಟು ಡೆವಲಪ್ ಆಯಿತು ಅಂದರೆ ಬೇಸ್ ಆನ್ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾ ಈ ಥರದ್ದೆಲ್ಲ ಬಂತು. ಏನಂದರೆ ನೀವು ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೋದು, ನಾನು ಇವ್ರ ಜೊತೆ ವೀಡಿಯೋ ಕಾಲ್ ಮಾಡ್ಬೋದು. ಈ ಥರ ಇಂಟರ್ನೆಟ್ ಯೂಸ್ ಮಾಡಿಕೊಂಡೆ, ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡೆ ನಾವೆಲ್ಲ ಕನೆಕ್ಟ್ ಆದ್ವಿ. ಬಟ್ ಇದಕ್ಕೊಂದು ಸೆಂಟ್ರಲೈಸ್ಡ್ ಇದಿತ್ತು. ಈಗ ವಾಟ್ಸಪ್ ಅಂದರೆ ವಾಟ್ಸಪ್ ಸೆಂಟ್ರಲೈಸ್ಡ್ ಒಂದು ಇದಿದೆ, ಓಕೆನಾ. ಥ್ರೂ ಹಿಮ್ಮೆ ನಾವು ಮಾಡೋದು ನಿಮ್ಮ ಜೊತೆ. ಒಬ್ಬರಿದ್ದಾರೆ, ಎಲ್ಲರ ಮಧ್ಯೆ ಒಬ್ಬರಿದ್ದಾರೆ. ಮತ್ತೆ ಎಗೈನ್ ಆ ಲೀಡರ್ಶಿಪ್ಪು ಇದನ್ನು ಒಡೆದಾಕಕ್ಕೆ ಬಂದಿರೋದೇ ಬ್ಲಾಕ್ ಚೈನ್ ಟೆಕ್ನಾಲಜಿ. ಏನು ಹೇಳಿ, ಸತೋಶಿ ನಾಕಾಮೋಟೋ ಅಂತ ಜಪಾನಲ್ಲಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಕ್ರಿಪ್ಟೋ ಕರೆನ್ಸಿ ತಂದಿದ್ದೇನೆಂದರೆ, ಈ ಟೋಟಲ್ ಸೆಂಟ್ರಲೈಸ್ಡ್ ಬೇಡ, ಡಿಸೆಂಟ್ರಲೈಸ್ ಮಾಡೋಣ ಅದನ್ನು ಅಂತ. ಏನು ಸಿಂಪಲಾಗಿ ಹೇಳ್ತೀನಿ ಕೇಳಿ. ಈಗ ಬ್ಯಾಂಕ್ ಇದೆ, ನಾವೆಲ್ಲ ಸೇರಿ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀವಿ. ನಮ್ಮದೆಲ್ಲ ಅಕೌಂಟ್ಸು ಅವ್ರ ಲೆಡ್ಜರಲ್ಲಿ ಅವ್ರು ಬರ್ಕೊಂಡಿದ್ದಾರೆ. ಅದು ಫಸ್ಟ್ ಬರ್ಕೊಳ್ಳೋರು ಬುಕ್ಕಲ್ಲಿ. ಆಮೇಲೆ ಟೆಕ್ನಾಲಜಿ ಇದಾದ್ಮೇಲೆ ಡಿಜಿಟಲ್ ಆದ್ರ ಮೇಲೆ ಏನಾಯಿತು, ಸರ್ವರ್ಸ್ಗಳು ಇಟ್ಕೊಂಡು ನಮ್ಮದೆಲ್ಲ ಇನ್ಫಾರ್ಮೇಷನ್ ಅಲ್ಲಿಡೋರು. ಬಟ್ ಇವಾಗ ಏನಾಯಿತು, ನಮ್ಮೆಲ್ಲರದು ಅವ್ರ ಹತ್ರ ಇನ್ಫಾರ್ಮೇಷನ್ ಇದೆ, ಓಕೆ. ನಂದು ಅವ್ರ ಹತ್ರ ಇದೆ, ಅವ್ರದ್ದು ನನ್ನ ಹತ್ರ ಇದೆ, ನನಗೆ ಗೊತ್ತಿದೆ ಅವ್ರ ಹತ್ರ ಇನ್ಫಾರ್ಮೇಷನ್ ಇದೆ ಅನ್ನೋದು, ಓಕೆನಾ. ಈಗ ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿ ಸೆಂಟ್ರಲೈಸ್ಡ್ ಅಥಾರಿಟಿ ಇದ್ದಾಗ ಈ ದುಡ್ಡನ್ನು ಯಾರಿಗೆ ಬೇಕಾದ್ರೂ ಅವ್ರು ಸಾಲ ಕೊಡ್ಬೋದು, ಆಮೇಲೆ ಸಾಲ ಮನ್ನಾ ಮಾಡ್ಬೋದು, ಅಥವಾ ಲಾಸ್ ಆಯಿತು ಅಂತ ಡಿಕ್ಲೇರ್ ಮಾಡ್ಬೋದು, ಅದನ್ನು ಮತ್ತೆ ಗೌರ್ಮೆಂಟ್ ಕಟ್ಕೊಡ್ಬೋದು. ಇದರಿಂದ ಏನಾಯಿತು, ಇದಿಲ್ಲ ಸರಿ ಇಲ್ಲ ಇದು ಅಂದ್ಬಿಟ್ಟು ಏನಾಯಿತು, ಟೆಕ್ನಾಲಜಿ ಏನಂದರೆ ಇವಾಗ ನಾವೆಲ್ಲ ನಮ್ಮದೇ ಅಕೌಂಟ್ ಓಪನ್ ಮಾಡ್ಕೊತೀವಿ ಅಂದ್ಕೊಳ್ಳಿ. ನನ್ನ ದುಡ್ಡು ನನ್ನ ಅಕೌಂಟಲ್ಲಿ ನಾನೇ ಇಟ್ಕೊಂಡಿದ್ದೀನಿ, ನನ್ನದೇ ಒಂದು ಡಿಜಿಟಲ್ ಒಂದು ಲೆಡ್ಜರ್ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ನಿಮ್ದೊಂದು ಲೆಡ್ಜರ್ ಇದೆ, ಅವ್ರದ್ದೊಂದು ಲೆಡ್ಜರ್ ಇದೆ, ಅವ್ರದ್ದೊಂದು ಲೆಡ್ಜರ್ ಇದೆ. ಈ ಥರ ಡಿಸೆಂಟ್ರಲೈಸ್ಡ್ ಲೆಡ್ಜರ್ ಒಂದು ಕಡೆ ಇದ್ದಿದ್ದು ಅವ್ರ ಹತ್ರನೇ ಇರೋ ಥರ ಮಾಡಿರೋದು. ಅದು ನಿಜವಾದ ಡೆಮಾಕ್ರಸಿ. ನಾನು ಹೇಳಿದ್ದು ಪ್ರಜಾಕೀಯ ಯಾವಾಗ ಆಗುತ್ತೆ ಅಂದರೆ, ಯಾವಾಗ ಬ್ಲಾಕ್ ಚೈನ್ ಕಂಪ್ಲೀಟ್ ಆಯ್ತು ಗೊತ್ತಿಲ್ಲದೆ ಪ್ರಜಾಕೀಯ ಆಗೋಗಿರುತ್ತೆ. ನಾವು ಪ್ರಜಾಕೀಯ ಮಾಡಬೇಕು ಅಂದ್ಕೊಂಡಾಗ ಇದೆಲ್ಲ ಗೊತ್ತಿರಲಿಲ್ಲ. ಬಟ್ ನಾನು ಬ್ಲಾಕ್ ಚೈನ್ ನೋಡಿದಾಗರೆ ಇಲ್ಲೇ ಇದೆಯಲ್ಲ ಪ್ರಪಂಚ ಫುಲ್ ಅದೇ ಆಗ್ತಾ ಇದೆಯಲ್ಲ ಅನ್ನಿಸ್ತು. ಆಗೋಗುತ್ತೆ ಮುಂದೆ ಫ್ಯೂಚರಲ್ಲಿ. ಒಬ್ಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಡಿಸೆಂಟ್ರಲೈಸ್ ಆಗುತ್ತೆ. ಹೌದು. ಆಮೇಲೆ ಈ ಪ್ರಪಂಚದಲ್ಲಿ ಹುಟ್ಟೋದು ನಾವು ಏನಕ್ಕೆ ಕೇಳಿ ನೀವು ಅಲ್ವಾ, ನೀವು ಹುಟ್ಟೋದೇ ಸ್ವತಂತ್ರರಾಗಿ ಹುಡ್ತೀರಾ. ನಿಮಗೆ
ಅಲ್ವಾ? ಈ ಪ್ರತಿಯೊಂದು ನಿಮಗೆ ಸೂರ್ಯ, ಚಂದ್ರ, ಭೂಮಿ, ಪ್ರಕೃತಿ ಎಲ್ಲವೂ ಇರೋದು ನೀವು ಎಂಜಾಯ್ ಮಾಡಿ ಅಂತ, ನೀವು ಇದು ಮಾಡಿ ಅಂತ. ಹಾಳು ಮಾಡಿ, ಎಂಜಾಯ್ ಅಂದರೆ ಹಾಳು ಮಾಡೋದಲ್ಲ, ಎಲ್ಲವನ್ನೂ ಅನುಭವಿಸ್ಕೊಂಡು ಸಂತೋಷವಾಗಿರಿ, ಒಬ್ರಿಗೆ ಇನ್ನೊಬ್ರಿಗೆ ತೊಂದರೆ ಕೊಡದೆ ನೀವು ಎಂಜಾಯ್ ಮಾಡಿ ಅಂತ. ನೀವು ಗುಲಾಮರಾಗಿ ಬದುಕಿ ಅಂತ ಹೇಳಿಲ್ಲಲ್ವ? ಸೊ ಪ್ರಕೃತಿ ನಿಯಮ ಅದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಇಂಡಿವಿಜುವಲ್ ಇದಿದೆ, ಥಾಟ್ಸ್ ಇದೆ, ತಪ್ಪಲ್ಲ. ಈಗ ಚುನಾವಣೆ ಬಂತು, ಇನ್ನೊಂದು 6 ವರ್ಷದಲ್ಲಿ ಬರ್ಬೋದು. ಸೊ ಪ್ರಜಾಕೀಯ ಏನು ಮಾಡುತ್ತೆ ಸರ್ ಈ ಸಲ? ನೋಡೋಣ ಜನ ಏನು ಮಾಡ್ತಾರೆ ಅಂತ. ಪ್ರಜಾಕೀಯ ಅಂದರೆ ಜನ. ಎಗೈನ್ ಅದು ಉಪೇಂದ್ರ ಇಲ್ದಿರೋ ಪ್ರಜಾಕೀಯ ಆಗಬೇಕು ಆ್ಯಕ್ಚುಲಿ. ಅದು ಮತ್ತೆ ಕಷ್ಟ ಅಂತ ಹೇಳ್ತಾರೆ. ಓಕೆ, ನಾನು ಇರಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಇರ್ತೀನಿ. ಬಟ್ ವಿಚಾರಣೆ ಮುಖ್ಯ ಆಗಬೇಕು, ಮತ್ತು ಉಪೇಂದ್ರ ಮುಖ್ಯ ಆಗಬಾರ್ದು ಇಲ್ಲಿ, ವ್ಯಕ್ತಿ ಮುಖ್ಯ ಆಗಬಾರ್ದು. ನೋಡೋಣ, ಇದೆಲ್ಲರಿಗೂ ಅರ್ಥ ಆಗ್ತಿದೆ. ಇವಾಗ ಒಂದಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಏನು ಹೇಳಿ, ಜನರ ಹತ್ರ ಹೋಗಿ ಕೇಳಿದ್ದಾರೆ, ವಿಡಿಯೋಗಳು ಮಾಡಿದ್ದಾರೆ, ನಮಗೆ ಕಳಿಸಿದ್ದಾರೆ. ಅದನ್ನು ನಾವು ಸೋಷಿಯಲ್ ಮೀಡಿಯಾಲೆಲ್ಲ ನೀವು ಹಾಕ್ಕೊಳ್ಳಿ ಅಂತ ಹೇಳಿದ್ದೀವಿ. ಅದನ್ನ ಯಾಕಂದ್ರೆ ನಾನೊಬ್ಬ ನೋಡಬಾರ್ದು, ಮತ್ತೆ ಅದನ್ನು ಮಗೇನು ಸೆಂಟ್ರಲೈಸ್ಡ್ ಆಗುತ್ತೆ. ಎಲ್ಲರೂ ನೋಡಲಿ, ಏನು ಹೇಳಿ, ನಾಳೆ ಅವ್ನು ಎಲೆಕ್ಟ್ ಮಾಡಿದಾಗ ಪ್ರತಿಯೊಬ್ಬರು ನೋಡೋದು ಇವನೇನು ಕ್ರೈಟೀರಿಯಾ ಇದೆ ಅಂತ, ಅವನು ಎಷ್ಟು ಜನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದಾನೆ, ಎಷ್ಟು ಜನರ ಹತ್ರ ಈ ವಿಚಾರ ತಿಳಿಸಿದ್ದಾನೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಆ ಥರ ಒಂದಷ್ಟು ಜನ ಬರ್ತಿದ್ದಾರೆ. ನೋಡೋಣ, ಮತ್ತು ಎಲೆಕ್ಷನ್ ಬಂದಾಗ ಮತ್ತೆ ಏನೋ ಟಿಕೆಟ್ ಕೊಡೋದು, ಆ ಒಂದು ರೆಗ್ಯುಲರ್ ಫಾರ್ಮ್ಯಾಲಿಟೀಸ್ ಇದ್ದೇ ಇರುತ್ತೆ. ಇನ್ನು ಜನನೇ ಸಪೋರ್ಟ್ ಮಾಡಬೇಕು ಈ ಇದಕ್ಕೆ ಅಷ್ಟೇ. ಉಪೇಂದ್ರ ಅವ್ರಿಗೆ ಬೇರೆ ಪಕ್ಷ ಟಿಕೆಟ್ ಕೊಟ್ಟರೆ ಹೋಗ್ಬಿಡ್ತಾರೆ ಅಂತ ಕೆಲವರು ವಾದ ಮಾಡ್ತಾರೆ, ಅಥವಾ ಕೆಲವರು ಅಲ್ಲ ಕರೆದಿದ್ರಲ್ಲ, ನನಗೆ ನಾನು ಎಲ್ಲರ ಹತ್ರ ಇದನ್ನು ಹೇಳಿದ್ದೀನಿ. ನಾನು ಪ್ರತಿಯೊಬ್ಬರ ಹತ್ರನೂ ಇದನ್ನು ಚರ್ಚೆ ಮಾಡಿದ್ದೀನಿ. ನಾನು ರಾಜಕೀಯದವ್ರ ಹತ್ರ, ತುಂಬ ನನ್ನ ಫ್ರೆಂಡ್ಸ್ಗಳ ಹತ್ರ, ಎಲ್ಲರೂ ಹೇಳ್ತಾರೆ ಇದು ಕರೆಕ್ಟು, ಬಟ್ ನೀವು ಅಂದ್ಕೊಳ್ಳೋ ಇಲ್ಲ ಅಂತ. ಓಕೆ, ಏನು ಮಾಡೋದಕ್ಕೆ, ನಾನೇ ಟ್ರೈ ಮಾಡಬೇಕು ಅನ್ನಿಸ್ತಿದೆ. ನನಗೆ ತುಂಬ ಜನ ಅಡ್ವೈಸ್ ಮಾಡಿರಿ, ನೀವೇ ಮಾಡಿ ಇದನ್ನು, ನೋಡೋಣ ಜನ ಹೆಂಗೆ ಸ್ಪಂದಿಸ್ತಾರೆ, ನೋಡೋಣ. ಜನಕ್ಕೆ ಬೇಕಾದರೆ 100% ಇದನ್ನು ತೊಗೊತಾರೆ ಅಂತ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಅದೇ ಒಂದು ಹೋರಾಟ ಆಗಲಿ. ಆಮೇಲೆ ಅದೊಂದು ಹೇಳ್ಬಿಡ್ತೀನಿ, ಮುಖ್ಯವಾಗಿ ಹೋರಾಟ ಅಂತ. ತುಂಬ ಜನ ಹೇಳ್ತಾರೆ, ಈ ಹೋರಾಟ ಮಾಡಬೇಕು, ರಸ್ತೆಗಿಳಿಬೇಕು, ರಸ್ತೆಗಿಳಿದೇ ಇದ್ದರೆ ನೀವು ಪಾಪ್ಯುಲರ್ ಆಗಲ್ಲ, ನಿಮ್ಗೆ ಜನ ಸಪೋರ್ಟ್ ಮಾಡಲ್ಲ ಅಂತ. ಆಮೇಲೆ ಅದಕ್ಕೆ ಎಕ್ಸಾಂಪಲ್ಲು ಕೊಡ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಹೋರಾಟ ಮಾಡಿನೇ ರೀ ಸ್ವತಂತ್ರ ಬಂದಿದ್ದು ಅಂತ. ಓಕೆ, ಅವಾಗ ಹೋರಾಟ ಮಾಡಿದ್ವಿ, ಯಾಕಂದ್ರೆ ನಮ್ಗೆ ಡೆಮಾಕ್ರಸಿ ಇರಲಿಲ್ಲ, ವೋಟಿಂಗ್ ಪವರ್ ಇರಲಿಲ್ಲ. ಕರೆಕ್ಟ್ ಅಲ್ವಾ? ನಾವು ಹೋರಾಟ ಮಾಡಿದ್ವಿ ಅವ್ರನ್ನ ಕಳಿಸೋದಕ್ಕೋಸ್ಕರ. ಒಂದು ಸತಿ ನಾವೇ ಆಡಳಿತ ಮಾಡೋಕ್ಕೆ ಶುರು ಮಾಡಿ ನಮ್ಗೆ ವೋಟಿಂಗ್ ರೈಟ್ಸ್ ಇದೆ. ನಿಜವಾದ ಹೋರಾಟ ಎಲ್ಲಾಗಬೇಕು, ವೋಟಿಂಗಲ್ಲಿ ಆಗಬೇಕು ಅಲ್ವಾ? ನಾವು ರಾಂಗಾಗಿ ಸೆಲೆಕ್ಟ್ ಮಾಡಿ, ಕ್ಷುಲ್ಲಕ ಕಾರಣಕ್ಕೆ ಪ್ರಚಾರಕ್ಕೆ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ರೋಡಲ್ಲಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಂದರೆ ನಮ್ಮನ್ನು ತುಂಬ ಬ್ಲೇಮ್ ಮಾಡ್ತಾರೆ. ನೀವೇನು ಮಾಡೋದೇ ಇಲ್ಲ, ಯಾರಿಗೆ ಎಗನೆಸ್ಟಾಗಿ ಮಾತಾಡಲ್ಲ ನೀವು. ನಾನು ಯಾರು ಎಗನೆಸ್ಟಾಗಿ ಯಾಕೆ ಮಾತಾಡಲಿ ಅಲ್ವಾ? ನಾನು ಹೇಳ್ತಿರೋ ಅರ್ಥ ಇದೆ. ನಾನು ಜನಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ, ಯಾರು ಎಗನೆಸ್ಟಾಗಿ ಮಾತಾಡ್ತಿಲ್ಲ ಇಲ್ಲಿ. ಜನರಿಗೆ ಹೇಳ್ತಾ ಇದ್ದೀನಿ, ನೋಡಪ್ಪ, ವೋಟಿಂಗ್ ಅನ್ನೋದನ್ನು ಕರೆಕ್ಟ್ ಇಂಪಾರ್ಟೆಂಟ್ ಯೂಸ್ ಮಾಡ್ಕೊಂಬಿಡಿ ಅದನ್ನು ಕರೆಕ್ಟಾಗಿ. ಆವಾಗ ನೀವೇನು ಮಾಡೋದು ಬೇಡ, ಅವಾಗ ಕರೆಕ್ಟ್ ಆಗುತ್ತೆ ಎಲ್ಲ ಅಂತ. ಆ ಮೂಲಕನೇ ಆಗಬೇಕಾಗಿರೋದು ಬದಲಾವಣೆ. ಅಲ್ಲ, ನಾನು ಹೋರಾಡೋದು ತಪ್ಪಲ್ಲ, ಅವ್ರ ಪ್ರಕಾರ ಹೋರಾಡ್ಕೊಳ್ಳಿ. ನಾನು ಹೋರಾಟಗಾರ, ನಾನು ಯಾರು ತಪ್ಪು ಅಂತ ಹೇಳೋದಕ್ಕೆ ಅಲ್ವಾ? ಅವ್ರಿಗೆ ಕರೆಕ್ಟ್ ಅನಿಸುತ್ತೆ, ಹೋರಾಟ ಆಗಲಿ, ಅದರಿಂದ ಒಳ್ಳೆಯದಾದರೆ ಆಗಲಿ. ನಾವು ಹೇಳ್ತಿರೋದು ನಿಜವಾದ ಹೋರಾಟ ಇಲ್ಲ ಆಗಬೇಕು ಅಂತ. ಎಲೆಕ್ಷನಲ್ಲಿ ಏನೋ ಓಟ ಇದಾಗಬೇಕು, ಹಕ್ಕು ಅಲ್ಲಿ ಹೋರಾಟ ಬಿಡಬೇಡಿ. ಯಾಕಂದ್ರೆ ಇಲ್ಲೆಲ್ಲ ಹೋರಾಟ ಮಾಡ್ರೆ ಅಲ್ಲಿ ಕಳ್ಕೊಂಡ್ಬಿಡ್ತೀರ ಮತ್ತೆ ಅಂತ. ಮತ್ತು ಇಲ್ಲಿ ಮತ್ತೆ ಏನಾಗುತ್ತೆ, ಮತ್ತೆ ನನಗೇನು ಅನಿಸ್ತಾ ಇದೆ, ಇಲ್ಲೊಬ್ಬ ಹೋರಾಟಗಾರ ಬರ್ತಾನೆ, ಅವನೊಂದು ಜನನ ಸೇರಿಸ್ತಾನೆ, ಮತ್ತು ಅವನು ಹೈಲೈಟ್ ಆಗ್ತಾನೆ, ನೆಕ್ಸ್ಟ್ ಅವ್ನಿಗೆ ಮತ್ತೆ ಓಟ್ ಹಾಕ್ತೀರ ನೀವು. ಇವನು ಹೋರಾಟ ಮಾಡಿದ ನಮಗೋಸ್ಕರ ಅಂತ. ಮೇ ಬಿ ಒಳ್ಳೆಯವರು ಇಲ್ಲ ಅಂತೆಲ್ಲ, ಹೋರಾಟಗಾರರು ಒಳ್ಳೆಯವರು ಇದ್ದಾರೆ. ಅಲ್ಲಿ ಇನ್ನೊಬ್ಬರು ನುಸುಳೋ ಚಾನ್ಸು ಇದೆ. ದುಡ್ಡಿರೋನು ಬರ್ತಾನೆ, ಒಂದು 500 ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಅವ್ನು ಗಲಾಟೆ ಮಾಡಿಸಿ ನಿಂತ್ಕೊಂಡೆಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ, ನೀವು ಅವನೊಬ್ಬ ಲೀಟ್ರ್ ಹುಟ್ಟಾಕ್ಬಿಡ್ತೀರ. ಸಮಾಜ ಸೇವೆ ಇನ್ನೊಂದದು. ಸಮಾಜ ಸೇವೆ ಮಾಡೋಂಗಿದ್ರೆ ಯಾವುದೇ ಕಾರಣಕ್ಕೂ ಪಕ್ಷಕ್ಕೂ ಸಮಾಜ ಸೇವೆಗೆ ಸಂಬಂಧ ಇರಬಾರ್ದು. ನನ್ನ ಪಕ್ಷದಿಂದ ಸಮಾಜ ಸೇವೆ ಮಾಡ್ತೀನಿ ಅಂದರೆ ಮತ್ತೆ ದುಡ್ಡು ಬಂತಲ್ಲಿ ಅಲ್ಲ, ಮತ್ತೆ ಬಿಸ್ನೆಸ್ ಆಯಿತು, ಹೆಸರು ಸಮಾಜ ಸೇವೆ ಅಷ್ಟೇ. ಅದು ಇರಬಾರ್ದು. ಸಮಾಜ ಸೇವೆ ನನ್ನ ಪರ್ಸ್ನಲ್, ನಾನು ಮಾಡ್ತೀನಿ ಬಿಡ್ತೀನಿ, ಅದು ನನ್ನ ಪರ್ಸ್ನಲ್ಲು. ಪ್ರಜಾಕೀಯಕ್ಕೂ ಸಮಾಜ ಸೇವೆ ಸಂಬಂಧ. ನೀವು ಪ್ರಜಾಕೀಯ ಹೆಸರಲ್ಲಿ ಯಾವ ಸಮಾಜ ಸೇವೆ ಮಾಡಿಬಿಟ್ಟು ನಾವು ಸಮಾಜ ಸೇವೆ ಮಾಡಿದ್ದೀವಿ ಓಟ್ ಹಾಕಿ ಅಂತಲೂ ಕೇಳ್ಬೇಡಿ, ಹೋರಾಟ ಮಾಡಿದ್ದೀವಿ ಓಟ್ ಹಾಕಿ ಅಂತಲೂ ಕೇಳ್ಬೇಡಿ. 6 ಪಾಯಿಂಟ್ ಇಡಿ, ಈ ಥರ ಹಾಕ್ತೀರಾ, ಈ ವಿಚಾರಕ್ಕೆ ಓಟ್ ಹಾಕ್ತೀರಾ, ಓಟ್ ಹಾಕಿ. ಇಷ್ಟೇ ಸಿಂಪಲ್ಲಾಗಿ. ಆ ವಿಚಾರಕ್ಕೆ ಓಟ್ ಹಾಕಿ, ಆ ವಿಚಾರ ನಾನು ಪೂರ್ಣ ಮಾಡಲಿಲ್ಲ ಅಂತಂದರೆ ನಾನು ವಾಪಸ್ ಇಳಿಸಿ. ಅದು ನಿಮಗೆ ಹೇಳ್ತಿರೋದು. ಆ ವಿಚಾರ ನಾನು ಮಾಡ್ತೀನಿ ಅಂತಲ್ಲ. ನೀವು ನೋಡಿದಾಗ ಅದರಲ್ಲಿ ಎಗೈನ್ ಮತ್ತೆ ವಿಚಾರ ನಾನು ಮಾಡ್ತೀನಿ ಅನ್ನೋ ಥರ ಇಲ್ಲ ಇವಾಗ. ಅದನ್ನು ಮತ್ತೆ ಚೇಂಜ್ ಮಾಡ್ತೀವಿ ಇವಾಗ. ವೋಟ್ರ್ ಓದ್ತಾನಲ್ಲ, ಅವನಿಗೆ ಹೇಳುತ್ತೆ, ನನ್ನ ಜೊತೆ ನೀನು ಕನೆಕ್ಟಲ್ಲಿರಬೇಕು, ನನ್ನ ಎಲ್ಲ ಡಿಮ್ಯಾಂಡ್ ತೆಗೆದುಕೊಬೇಕು, ನೀನು ಸರಿ ಇಲ್ಲ ಅಂದರೆ ನಾನು ನಿನ್ನ ಕಿತ್ತಾಕ್ತೀನಿ, ನಾನು ಬಿಡಲ್ಲ ನಿನ್ನ ಅಂತ. ಮತ್ತೆ ಜವಾಬ್ದಾರಿ ಟು ವೋಟರ್. ಮತ್ತು ಇವ್ನು ನಾನು ಹಿಂಗೆ ಮಾಡ್ತೀನಿ ಇಲ್ಲ. ಅದೇ ಆಶ್ವಾಸನೆ ಆಗ್ಬಿಡುತ್ತೆ ಅದು. ಸೊ ಇದು ಹೇಗಿದೆ ಅಂತಂದರೆ ಭಾಳ ಸರಳವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದು, ಒಬ್ಬ ಎಂಪ್ಲಾಯಿಗೆ
ಕೆಲಸ ಕೊಡ್ಬೇಕಾದಾಗ ಅಷ್ಟೇ ನಿನಗೆ ಇಷ್ಟು ಡ್ಯೂಟೀಸ್ ಇದೆ, ಇಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಇಷ್ಟು ಸೂಪರ್ ನೋಡಿ. ಇಷ್ಟೇ ವೆರಿ ಸಿಂಪಲ್. ನೀವು ಇಡೀ ಇಷ್ಟನ್ನ ಒಂದು ಲೈನಲ್ಲಿ ಹೇಳ್ಬಿಟ್ರಿ. ಒಬ್ಬ ಎಂಪ್ಲಾಯರು ಅಪಾಯಿಂಟ್ ಮಾಡಬೇಕಾದ್ರೆ ಹಾಕೊಂಡು ಕೆಲಸ ಮಾಡಿದ್ರೆ ಮನೆಗೆ ಹೋಗ್ತೀಯ. ಅಷ್ಟೇ ನೋಡಿ. ಇಷ್ಟೇ ಸಿಂಪಲ್ ಪ್ರಜಾಕೀಯ ಅಷ್ಟೇ. ಥ್ಯಾಂಕ್ ಯು.